ನಮಸ್ಕಾರ ಎಲ್ಲರಿಗೂ. ಇವತ್ತು ನೀವು ಪಿ ಸಿ ಎಕ್ಸಾಮ್ ಎಲ್ಲರೂ ಯಾರ್ಯಾರು ಬರ್ದಿರಿ ಅನ್ನೋದು ನನಗೆ ಹೇಳಿದ್ರಿ ಹೆಂಗಾಗೈತೆ ಪೇಪರ್ ಅಂತೇಳಿ. ಭಾಳ ಖುಷಿ ಆಯ್ತು ರೀ ನಿಮ್ಗೆ. ಕ್ವಶನ್ ಪೇಪರ್ ಡೈರೆಕ್ಟ್ ನಮ್ಮ ಪ್ರಿವಿಯಸ್ ಇಯರ್ ಕ್ವಶನ್ ಡಿಸ್ಕಷನ್ ಇದ್ರೆ ಡೈರೆಕ್ಟ್ ಏನು ಡಿಸ್ಕಸ್ ಮಾಡ್ಯಾವಲ್ಲ ಡೈರೆಕ್ಟ್ ಕಾಪಿ ಪೇಸ್ಟ್ ಆಗೈತೆ. ಈ ಇಮೇಜ್ ನೋಡ್ರಿ ನಿಮ್ಗೆ ಗೊತ್ತಾಗುತ್ತೆ. ಈ ಇಮೇಜ್ನಾಗ ನೋಡ್ರಿ ಇದು ಪ್ರಿವಿಯಸ್ ಇಯರ್ ಡಿಸ್ಕಷನ್ 3 ಮಾಡಿದ್ದು, ಆಮೇಲೆ ಇದು ಪ್ರಿವಿಯಸ್ ಇಯರ್ ಡಿಸ್ಕಷನ್ 5 ಮಾಡಿದ್ದು. ಇದು ಯು ಪಿ ಎಸ್ ಸಿ ಕ್ವಶನ್ಸ್. ಇವು ಯು ಪಿ ಎಸ್ ಸಿ ಕ್ವಶನ್ಸ್ ಎಷ್ಟು ಇಂಪಾರ್ಟೆನ್ಸ್ ಅಂತ ಹೇಳ್ತಿದ್ದಲ್ಲ ನಿಮ್ಗೆ. ಎದಕ್ಕೆ ಇಂಪಾರ್ಟೆಂಟ್ ಅಂತ ಹೇಳ್ತಿದ್ದೆ ಇಲ್ಲಿ ನೋಡ್ರಿ. ಪಿ ಸಿ ಎಕ್ಸಾಮನ್ನು ಡೈರೆಕ್ಟ್ ಕಾಪಿ ಪೇಸ್ಟ್ ಮಾಡ್ಯಾರ ಇವೆರಡು ಕ್ವಶನ್ಸ್ ನೋಡಿರ್ಬೇಕಾರೆ. ನೋಡ್ರಿ, ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರು ಅಧಿಕಾರ ವಹಿಸಿಕೊಳ್ಳುವ ಮೊದಲು ಸಂವಿಧಾನದ ರಚನಾ ಸಮಿತಿಯ ಹಂಗಾಮಿ ಅಧ್ಯಕ್ಷರು ಯಾರಾಗಿದ್ರು ಅಂತ ಕೇಳಿ. ಇಲ್ಲಿ ನೋಡ್ರಿ, ಇವತ್ತಿನ ಕ್ವಶನ್ ಏನೈತಿ, ಸಂವಿಧಾನ ರಚನಾ ಸಭೆಯ ಶಾಸನದ ಅಧ್ಯಕ್ಷ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅಧಿಕಾರ ಸ್ವೀಕರಿಸುವ ಮೊದಲು ಹಂಗಾಮಿ ಅಧ್ಯಕ್ಷರು ಯಾರಾಗಿದ್ರು ಅಂತ ಹೇಳಿ. ಸೇಮ್ ಟು ಸೇಮ್ ಕ್ವಶನ್. ಯಾವುದು ಸಚ್ಚಿದಾನಂದ ಸಿಂಹ ಅಂತ ಹೇಳಿದ್ನಲ್ಲ ನೀವು. ಆಮೇಲೆ ಇಲ್ಲಿ ನೋಡ್ರಿ ಇನ್ನೊಂದು ಕ್ವಶನ್, ಇದು ಯು ಪಿ ಎಸ್ ಸಿ ಒಳಗೆ ಬಿದ್ದಿದ್ದ ಕ್ವಶನ್. ಇದು ನಾನು ನಿಮ್ಗೆ ಡೇ 3 ಒಳಗೆ ಡಿಸ್ಕಸ್ ಮಾಡಿದ್ದೆ ಇದ್ರ ಬಗ್ಗೆ. ಭಾರತ ಸಂವಿಧಾನ ತನ್ನ ಮೂಲ ರಚನೆಯನ್ನು ಸಂಯುಕ್ತ ವ್ಯವಸ್ಥೆ, ಜಾತ್ಯತೀತತೆ, ಮೂಲಭೂತ ಹಕ್ಕುಗಳು, ಪ್ರಜಾಪ್ರಭುತ್ವ ದೃಷ್ಟಿಯಿಂದ ವ್ಯಾಖ್ಯಾನಿಸುತ್ತದೆ. ನಾನು ಏನು ಹೇಳ್ತಿದ್ದೆ ನಿಮ್ಗೆ ಯಾವಾಗಲೂ ವ್ಯಾಖ್ಯಾನಿಸುತ್ತದೆ ಅಂತಿದ್ರೆ ಅದು ತಪ್ಪಂತ ಹೇಳ್ತಿದ್ನಲ್ಲ. ಇಲ್ಲಿ ನೋಡ್ರಿ ಇದೇ ಸ್ಟೇಟ್ಮೆಂಟ್ ಸೇಮ್ ಟು ಸೇಮ್ ಇವತ್ತು ಕೇಳೋದು. ಭಾರತ ಸಂವಿಧಾನ ಅದರ ಮೂಲ ರಚನೆ, ಸಂಯುಕ್ತ ವ್ಯವಸ್ಥೆ, ಜಾತ್ಯತೀತವಾದ, ಮೂಲಭೂತ ಹಕ್ಕುಗಳು ಮತ್ತು ಪ್ರಜಾಪ್ರಭುತ್ವ ನೆಲೆಯಲ್ಲಿ ವ್ಯಾಖ್ಯಾನಿಸುತ್ತದೆ. ಸೇಮ್ ಟು ಸೇಮ್ ಇದೇನು ಹೇಳಿದೆ, ವ್ಯಾಖ್ಯಾನಿಸ್ತದೆ ಅಂತ ಹೇಳಿ ತಪ್ಪಂತ ಹೇಳಿದ್ದೆ ನಾನು ನಿಮ್ಗೆ. ಆಮೇಲೆ ನೋಡಿ ಎರಡನೇ ಸ್ಟೇಟ್ಮೆಂಟು ರಿಪೀಟ್. ಭಾರತದ ಸಂವಿಧಾನದ ನಾಗರಿಕ ಸ್ವಾತಂತ್ರ್ಯಗಳನ್ನು ರಕ್ಷಿಸಲು ಮತ್ತು ಸಂವಿಧಾನ ಆಧಾರಿತವಾಗಿರೋ ಆದರ್ಶಗಳನ್ನು ಸಂರಕ್ಷಿಸಲು ನ್ಯಾಯಾಂಗ ವಿಮರ್ಶೆಗೆ ಅವಕಾಶ ಕಲ್ಪಿಸುತ್ತದೆ ಅಂತ ಐತೆ ನಾವು. ಇದು ಯು ಪಿ ಎಸ್ ಸಿ ಕ್ವಶನ್. ಇವೆರಡು ಯು ಪಿ ಎಸ್ ಸಿ ಕ್ವಶನ್ ಡೈರೆಕ್ಟ್ ರಿಪೀಟ್ ಆಗ್ಯಾವ. ನಾನು ನಿಮ್ಗೆ ಅದಕ್ಕೆ ಪ್ರಿವಿಯಸ್ ಇಯರ್ ಕ್ವಶನ್ ಡಿಸ್ಕಸ್ ಅಷ್ಟು ಡೆಪ್ತಾಗಿ ಅನಲೈಸ್ ಮಾಡೋದು. ಯಾಕಂದ್ರೆ ಅಲ್ಲಿಂದ ಇವ್ರು ಕೆ ಎದವ್ರು ಕ್ವಶನ್ ತೆಗೆದೇ ಡೈರೆಕ್ಟ್ ಯು ಪಿ ಎಸ್ ಸಿ ಕ್ವಶನ್ ಸೋರ್ಸ್ ಆಗಿಟ್ಕೊಂಡು ಅದರಿಂದ ಡೈರೆಕ್ಟ್ ಒಂದಿಷ್ಟು ಕ್ವಶನ್ಸ್ ರಿಪೀಟ್ ಮಾಡ್ತಾರೆ, ಕಾಪಿ ಪೇಸ್ಟ್ ಮಾಡ್ತಾರೆ ರೀ. ಸೇಮ್ ಟು ಸೇಮ್ ಕಂಟ್ರೋಲ್ ಸಿ ಹೊಡಿತಾರೆ, ಇಲ್ಲಿ ಬಂದು ಕಂಟ್ರೋಲ್ ವಿ ಹೊಡಿತಾರೆ ಅಷ್ಟೇ. ಆಮೇಲೆ ಒಂದಿಷ್ಟು ಕ್ವಶನ್ಸ್ ಏನು ಮಾಡ್ತಾರೆ, ಅದ್ರದ್ದು ರಿಲೇಟೆಡ್ ಏನಾರೋ ಒಂದು ಎಕ್ಸ್ಟ್ರಾ ಫ್ಯಾಕ್ಟ್ ಆ್ಯಡ್ ಮಾಡಿ ಕೇಳ್ತಾರೆ, ಇಲ್ಲ ಸಿಂಪಲ್ ಕೇಳ್ತಾರೆ. ಇಲ್ಲಿ ನೋಡ್ರಿ ಅದು ಓದಿದ್ದಲ್ಲ, ಭಾರತದ ಸಂವಿಧಾನ ನಾಗರಿಕ ಸ್ವಾತಂತ್ರ್ಯಗಳನ್ನು ರಕ್ಷಿಸಲು ಮತ್ತು ಸಂವಿಧಾನಕ್ಕೆ ಆಧಾರದ ಆದರ್ಶಗಳನ್ನು ಎತ್ತಿ ಹಿಡಿಯಲು ನ್ಯಾಯಾಂಗ ವಿಮರ್ಶೆಯನ್ನು ಅವಕಾಶ ಕಲ್ಪಿಸಿ. ನೋಡ್ರಿ ಲೈನ್ ಟು ಲೈನ್ ರಿಪೀಟ್ ಆಯ್ತದು. ನಾನು ಏನು ಹೇಳಿದೆ, ನ್ಯಾಯಾಂಗ ವಿಮರ್ಶೆ ಅಥವಾ ಜುಡಿಷಿಯಲ್ ರಿವ್ಯೂ ಅದು ಕೊಡಲ್ಲ ಅಂತ ಹೇಳಿದ್ನಲ್ಲ ನಿಮ್ಗೆ. ಜಸ್ಟ್ ಇದು ವರ್ಡ್ ಯೂಸ್ ಮಾಡಿಲ್ಲ ಕಾನ್ಸ್ಟಿಟ್ಯೂಷನ್ ಒಳಗೆ, ಆರ್ಟಿಕಲ್ 13 ಒಳಗೆ ಈ ವರ್ಡ್ ಯೂಸ್ ಮಾಡಿಲ್ಲ. ಆದರೆ ನ್ಯಾಯಾಂಗ ಅವಕಾಶ ಕಲ್ಪಿಸ್ತೈತಿ, ಆದರೆ ವರ್ಡ್ ಯೂಸ್ ಮಾಡಿಲ್ಲ. ಅದ್ರ ಸಂಬಂಧ ಇದನ್ನು ಯು ಪಿ ಎಸ್ ಸಿ ಕೀ ಆನ್ಸರ್ ಒಳಗೆ ಮತ್ತೆ ತಪ್ಪು ಅಂತ ಹಿಡಿದಿದ್ರು. ಮತ್ತೆ ಇವ್ರು ಏನು ಕೀ ಆನ್ಸರ್ ಹಿಡಿತಾರೆ ಇನ್ನ ಕಾದು ನೋಡ್ಬೇಕಾಗತ್ತೆ ನಾವು. ಇವೆರಡು ಆ್ಯಕ್ಚುಲಿ ತಪ್ಪದಾವ ನನ್ನ ಪ್ರಕಾರ. ಆದ್ರೆ ಕೀ ಆನ್ಸರ್ ಅವ್ರ ಮಟ್ಟ ಕಾಯಿರಿದ್ದೀನಿ. ಆ್ಯಕ್ಚುಲಿ ಎರಡು ಒಂದು ಮತ್ತು ಎರಡು ಅಲ್ಲ ಅಂತೈತಿ. ಇದು ಗೊತ್ತದಲ್ಲ ನಿಮ್ಗೆ ಎಷ್ಟು ಇಂಪಾರ್ಟೆಂಟ್ ಪ್ರಿವಿಯಸ್ ಇಯರ್ ಕ್ವಶನ್ ಡಿಸ್ಕಸ್. ನಾನು ಡೈಲಿ 1 hour 30 minutes ಮಟ್ಟ ನಿಮಗೆ ಪ್ರಿವಿಯಸ್ ಇಯರ್ ಡಿಸ್ಕಷನ್ ವೀಡಿಯೋ ಮಾಡ್ತೀನಿ. ಡೈಲಿ ಟಾರ್ಗೆಟ್ಸ್ ಹಾಕಿರ್ತೀನಲ್ಲ, ಡೈಲಿ ಟಾರ್ಗೆಟ್ಸ್ ಇಂತ್ರ ಅದ್ರ ಯಾವ್ಯಾವ ಬಿದ್ದಾವ ಪ್ರಿವಿಯಸ್ ಇಯರ್ ಕ್ವಶನ್ ಡಿಸ್ಕಸ್ ಮಾಡ್ತೀವಲ್ಲ ಅದ್ರೊಳಗನ ನಾನು ನಿಮ್ಗೆ ರಿವಿಷನ್ ಮಾಡಿಸ್ತೀನಿ ಗೊತ್ತೇನ್ರಿ. ಅದ್ರ ರಿಲೇಟೆಡ್ ಪೂರ್ತಿ ಕ್ವಶನ್ಸ್ ಡೈರೆಕ್ಟ್ ರಿಪಿಟೇಷನ್ ಆಗ್ಯಾವ. ಅದಕ್ಕೆ ಪದೇ ರಿಪೀಟ್ ಮಾಡೋದು ನಾನು ನಿಮ್ಗೆ. ಯು ಪಿ ಎಸ್ ಸಿ ಕ್ವಶನ್ಸ್ ಅದಕ್ಕೆ ಇಂಪಾರ್ಟೆಂಟ್ ಅಂತ. ನೀವು ಫಸ್ಟಿಗೆ ಏನು ಕೇಳ್ತಿದ್ರೆ ಬರೀ ಕೆ ಎ ಕ್ವಶನ್ಸ್ ಬಿಡಿಸ್ತೀರಿ ಅಂತ ಕೇಳ್ತಿದ್ರು. ಈ ಅಪ್ರೋಚ್ ಹೋಗೈತ್ರಿ ಈಗ ಆಲ್ರೆಡಿ. ಕೆ ಎ ಕ್ವಶನ್ಸನ್ನು ಹಳೆ ವರ್ಷ ಕ್ವಶನ್ ಪೇಪರ್ ನೋಡಿ ಪ್ರಿಪೇರ್ ಆಗೋರು ಆಲ್ಮೋಸ್ಟ್ ಅಲ್ಲಿ ನಡೆಯಂಗಿಲ್ಲ ಇದು ಈ ಸ್ಟ್ರಾಟಜಿ. ಈಗ ಆಲ್ಮೋಸ್ಟ್ ಯು ಪಿ ಎಸ್ ಸಿ ಲೆವೆಲ್ ಕ್ವಶನ್ಸ್ ಅವ್ರು ತೆಗಿತಾರೆ, ಅಥವಾ ಯು ಪಿ ಎಸ್ ಸಿ ಕ್ವಶನ್ಸನ್ನು ರಿಪೀಟ್ ಮಾಡತ್ತಾರೆ ನೋಡ್ರಲ್ಲ. ನಿಮ್ಗೆ ಗೊತ್ತಾ ಎಷ್ಟು ಇಂಪಾರ್ಟೆನ್ಸ್ ಅಂತೇಳಿ. ಈ ಇಂಗ್ಲೀಷ್ನ ನೋಡೋದಾದ್ರೆ ಇಲ್ಲ ಐತೆ ನೋಡ್ರಿ ಇಂಗ್ಲೀಷ್ ಮೀಡಿಯಮ್ದವ್ರಿಗೆ. ಹೂ ವಾಸ್ ದ ಪ್ರೊವಿನ್ಷಿಯಲ್ ಪ್ರೆಸಿಡೆಂಟ್ ಆಫ್ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಬಿಫೋರ್ ರಾಜೇಂದ್ರ ಪ್ರಸಾದ್ ಅಂತ ಐತೆ. ಯಾರು? ಸಚ್ಚಿದಾನಂದ ಸಿಂಹ. ಆಮೇಲೆ ಇಲ್ಲಿ ನೋಡ್ರಿ, ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್. ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಡಿಫೈನ್ಸ್. ನಾನು ಏನು ಹೇಳಿದೆ, ಡಿಫೈನ್ಸ್ ಅಂತ ಬಂದರೆ ಏನಂತ ಹೇಳಿದೆ, ಇದು ತಪ್ಪಿರ್ತಾವೆ ಅಂತ ಹೇಳಿ. ನಾವು ಬೇಸಿಕ್ ಸ್ಟ್ರಕ್ಚರ್ ಮಾಡಿಲ್ಲ. ಯಾವ ಕೇಸ್? ಕೇಶವಾನಂದ ಭಾರತಿ ಕೇಸ್. ಇನ್ ಟರ್ಮ್ಸ್ ಆಫ್ ಫೆಡರಲಿಸಮ್, ಸೆಕ್ಯುಲರಿಸಮ್, ಫಂಡಮೆಂಟಲ್ ರೈಟ್ಸ್, ಡೆಮೋಕ್ರಸಿ ಅಂತ ಐತಿ. ಇದು ತಪ್ಪೈತಿ. ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಪ್ರೊವೈಡ್ ಜುಡಿಷಿಯಲ್ ರಿವ್ಯೂ ಅಂತ ಐತಿ. ನಾನು ಹೇಳಿದೆ ನಿಮಗೆ ಜುಡಿಷಿಯಲ್ ರಿವ್ಯೂ ಅದು ಡೈರೆಕ್ಟ್ಲಿ ಎಕ್ಸ್ಪ್ಲಿಸಿಟ್ಲಿ ಕೊಡಲ್ಲ, ಆದರೆ ಇಂಡೈರೆಕ್ಟ್ಲಿ ಕೊಡ್ತದೆ ಅಂತ ಹೇಳಿದೆ. ಸೇಫ್ ಗಾರ್ಡ್ ದ ಸಿಟಿಸನ್ ಲಿಬರ್ಟೀಸ್ ಟು ಪ್ರಿಸರ್ವ್ ದ ಐಡಿಯಲ್ಸ್ ಆನ್ ದ ಕಾನ್ಸ್ಟಿಟ್ಯೂಷನ್ ಈಸ್ ಬೇಸ್ಡ್ ಅಂತ ಐತಿ. ಇದು ಆ್ಯಕ್ಚುಲಿ ಇದು ತಪ್ಪೈತಿ. ಆದರೆ ಇವ್ರ ಕೀ ಆನ್ಸರ್ ಏನು ಕೊಡ್ತಾರೆ ನೋಡ್ಬೇಕ್ರಿ. ಯಾಕಂದ್ರೆ ಇವು ಸ್ವಲ್ಪ ಸಬ್ಜೆಕ್ಟಿವ್ ಕ್ವಶನ್ಸ್ ಹಾಕವು, ಹೇಳಕ್ಕೆ ಬರಲ್ಲ ಇವರು. ಅದ್ರ ಸಂಬಂಧ ಇವೆರಡು ತಪ್ಪಂತ ಕನ್ಸಿಡರ್ ಮಾಡಿ ನಾ ಈಗಂತರೂ ಸದ್ಯಕ್ಕೆ. ಆದರೆ ಯು ಪಿ ಎಸ್ ಸಿ ಮಾತ್ರ ಎರಡು ತಪ್ಪಂತ ಕನ್ಸಿಡರ್ ಮಾಡತ್ತೆ. ಇವ್ರು ಏನು ಮಾಡ್ತಾರಂತ ನಾವು ಕಾದು ನೋಡ್ಬೇಕಾಗಿತ್ತು. ಇದು ನೋಡ್ರಿ ನನ್ನ ಸ್ಟೂಡೆಂಟ್ ಇವತ್ತು ಪಿ ಎಸ್ ಸಿ ಎಕ್ಸಾಮ್ ಬರ್ದವ್ರು ಹಾಕಿದ್ದು. ಇಲ್ಲಿ ನೋಡ್ರಿ, ಜಸ್ಟ್ ಮೊನ್ನೆ ಸ್ಟಾರ್ಟ್ ಆದ ಗೈಡೆನ್ಸ್ ಇಂದ ಸಬ್ಜೆಕ್ಟ್ ಹೇಗೆ ಕವರ್ ಮಾಡಿ ರಿವಿಷನ್ ಮಾಡಬೇಕಂತ ಗೊತ್ತಾಗಿದೆ ಸರ್. ಥ್ಯಾಂಕ್ ಯು ಸರ್. ನಿಮ್ಮ ಕ್ಲಾಸಿಂದ ನನಗೆ ಗೊತ್ತಾಯಿತು ಪಿ ಯು ಐ ಕ್ಯೂ ಎಷ್ಟು ಇಂಪಾರ್ಟೆಂಟ್ ಅಂತ, ಹೌ ಟು ಡಿಕೋಡ್ ಪಿ ಯು ಐ ಕ್ಯೂ ಅಂತ. ನೋಡ್ರಿ ಹಾಕ್ಯಾರಲ್ಲ ಅವ್ರು. ಮತ್ತೆ ಏನು ಮಾಡ್ಯಾರ, ನಾನು ಕ್ಲಾಸ್ ನೋಟ್ಸ್ ಮಾಡಿಸಿರ್ತೀನಿಲ್ಲ ಪಿ ಯು ಐ ಕ್ಯೂಸ್ದಾಗ, ಆ ನೋಟ್ಸ್ ಇಂತ್ರ ಸ್ಕ್ರೀನ್ಶಾಟ್ ಹೊಡೆದಾಕ್ಯಾರ ನಮಗೆ. ಈ ನೋಟ್ಸ್ ಇಂತ್ರ ಈ ಕ್ವಶನ್ ಬಿದ್ದಿತ್ತು ಅಂತೇಳಿ. ಇಲ್ಲ ನಾನು ನಿಮ್ಗೆ ಒಳ್ಳೆ ಮೇಲೆ ಹೇಳ್ತಿದ್ದೆ, ದೀನ್ ಬಂದರು ಮಿತ್ರ, ನೀಲ್ ದರ್ಪನ್ ಬರ್ದಾನ ಅಂತ ಹೇಳ್ತಿದ್ದೆ. ಸಚಿನ್ ಸನ್ಯ ಅಲ್ಲ, ಬಂದಿ ಜೀವನ್ ಬರ್ದ. ಇವೆರಡು ಗೊತ್ತಿದ್ರೆ ಸಾಲ್ವ್ ಮಾಡ್ಬೋದು. ಇಲ್ಲಿ ನೋಡ್ರಿ ಇಲ್ಲಿ ಇಂತ್ರ. ಆಮೇಲೆ ಇಲ್ಲೊಂದು ನೋಡಿ, ಇವು ಫೈನಾನ್ಸ್ ಕಮಿಷನ್ ಮೇಲೆ ಕ್ವಶನ್. 1ನೇ ಫೈನಾನ್ಸ್ ಕಮಿಷನ್, 2ನೇ ಫೈನಾನ್ಸ್ ಕಮಿಷನ್. ನಾವು 15th 16th ಕೇಳಿದ್ದೆ, ಇವರು 1 2 3 4 ಕೇಳ್ಯಾರ. ಈ ಕ್ವಶನ್ ಆಯ್ತು ಫೈನಾನ್ಸ್ ಕಮಿಷನ್ ಮೇಲೆ, ಹಣಕಾಸು ಆಯೋಗ ಮೇಲೆ. ಇವಂತರೂ ಡೈರೆಕ್ಟ್ ಆಗಳೇನು ಹೇಳಿದ್ದಾನೆ, ರಿಪಿಟೇಷನ್ ಅದಾವು. ಆಮೇಲೆ ಇಲ್ಲಿ ನೋಡ್ರಿ 12ನೇ ವಿಧಿ ಬಗ್ಗೆ ನ್ಯಾಯಾಂಗ. ಮತ್ತು ಇದೊಂದು ನೋಡ್ರಿ 6 ವೇದಾಂಗಗಳು ಅಂತೇಳಿ ಆರ್ಟ್ ಆ್ಯಂಡ್ ಕಲ್ಚರ್ ಅಥವಾ ಏನ್ಷಿಯಂಟ್ ಇಂಡಿಯಾ ಕವರ್ ಮಾಡೋ ಮುಂದೆ ಇದು ನೋಟ್ಸ್ ತೆಗಿತ್ತು. ಅದು ಆ್ಯಕ್ಚುಲಿ ಡೈರೆಕ್ಟ್ ಕ್ವಶನ್ ಬರುತ್ತೆ ನೋಡ್ರಿ. ನ್ಯಾಯ, ಯೋಗ ಪತಂಜಲಿ ಅಂತ ಹೇಳ್ತಿದ್ದಲ್ಲ ಅದು ಆಯ್ತು.
ಆಮೇಲೆ ನೋಡ್ರಿ ಇದು ಯಾವುದು ಇದು ಹಣಕಾಸು ಬಿಲ್, ಮಣಿ ಬಿಲ್, ಇವನ್ನೆಲ್ಲ ಡಿಸ್ಕಸ್ ಮಾಡೋಣ. ಆದರೆ ಇದನ್ನೇನು ತೋರ್ಸಕತ್ತೀನಿ ಅಂದ್ರೆ ನಿಮ್ಗೆ ಅವ್ರ ನೋಟ್ಸ್ ಇಂತ್ರ ಡೈರೆಕ್ಟ್ ಹೆಂಗೆ ಬಿದ್ದಾವ ಕ್ವಶನ್ಸ್ ಅಂತ ಹಾಕ್ಯಾರ ನೋಡ್ರಿ ಎಲ್ಲ ಕ್ವಶನ್ಸ್. ಆಲ್ಮೋಸ್ಟ್ ನಾವು ಯಾವ ಸಬ್ಜೆಕ್ಟ್ ಮುಖ್ಯ ಈಗ ಪೊಲಿಟಿ ಮತ್ತು ಹಿಸ್ಟ್ರಿ ಮುಖ್ಯ ಅಲ್ಲ. ಹಿಸ್ಟ್ರಿ ಮತ್ತು ಪೊಲಿಟಿ ಒಳಗೆ ಆಲ್ಮೋಸ್ಟ್ ಎಲ್ಲ ನಮ್ಮ ಸೋರ್ಸ್ ಅಥವಾ ಕಂಟೆಂಟ್ ಕೊಟ್ಟೇವಲ್ಲ ಅದು ಆಗಲಿ, ಆಮೇಲೆ ಪ್ರೀವಿಯಸ್ ಇಯರ್ ಕೊಟ್ಟು ಡಿಸ್ಕಷನ್ ಅಲ್ಲಿ ಇದ್ರನ್ನ ಬಿದ್ದಾವೆ. ಮತ್ತು ಇನ್ನೊಂದು ನಿಮ್ಗೆ ಕ್ಲಾರಿಟಿ ಕೊಡೋದಿತ್ತು ಏನಂತಂದ್ರೆ, ಈ ಥರ ಎಲ್ಲರೂ ವೀಡಿಯೋಸ್ ಮಾಡ್ತಾರೆ, ಏನು ನಮ್ಮ ಸೋರ್ಸ್ ಇಂತ್ರ ಕ್ವಶನ್ಸ್ ಬಿದ್ದು ಅಥವಾ ನಾವು ನಮ್ಮ ಕ್ಲಾಸ್ ಇಂತ್ರ ಕ್ವಶನ್ಸ್ ಬಿದ್ದು ಅಂತ. ಅದನ್ನೇನು ಮಾಡೋದು ದೊಡ್ಡದಲ್ರಿ. ಈಗ ಸೋರ್ಸ್ ಒಂದು 500-1000 ಪೇಜ್ ಕೊಟ್ಟು 500 ಪೇಜ್ ಕೊಟ್ಟು ಇದ್ರಾಗ ನಮಗೆ ಬಿದ್ದು ಅಂತಂದ್ರೆ ಲಾಜಿಕ್ ಅಂತಾರೇನ್ರಿ ಅದನ್ನು. ಕರೆಕ್ಟ್ ಕಡಿಮೆ ಮಾಡ್ಬೇಕು ನಿಮ್ಗೆ, ಆದಷ್ಟು ಕಡಿಮೆ ಪೇಜಸ್ನೇ ಕೊಟ್ಟು ನಾವು 90 ಪೇಜಸ್ನ ಪೊಲಿಟಿ ಕೊಟ್ಟೆವು, ಅದ್ರಾಗ ಅಷ್ಟು ಕ್ವಶನ್ ಬಿದ್ದಲ್ಲ. ಈ ಥರ ಮಾಡಿದ್ರೆ ರಿಯಲ್ ಗೈಡೆನ್ಸ್ ಅಂತಾರೆ ಅದು. ಈಗ ನಾವು ಸೋರ್ಸನ್ನ ಒಂದು 500-1000 ಪೇಜ್ ಮಾಡಿ ಕ್ಲಾಸ್ ಒಂದು 200 ಅವರ್ಸ್ ಮಾಡಿ ಅದ್ರಾನು ಎಲ್ಲ ಬಿದ್ದು ಅಂದ್ರೆ ಮತ್ತೆಲ್ಲ ಬೀಳಬೇಕು ಅದ್ರಾಗ, ಎಲ್ಲ ಕವರ್ ಮಾಡಿರ್ತೀರಿ. ಹುಡುಗರಿಗೆ ಎಷ್ಟು ನೆನಪಿಟ್ಕೊಳಕತ್ತೆ ಅಷ್ಟು ನಾವು ಕವರ್ ಮಾಡಿ ಅದ್ರೊಳಗಿನ ಶ್ಯೂರ್ ಶಾರ್ಟ್ ಹಿಟ್ ಮಾಡೋದೇ ರಿಯಲ್ ಮೆಂಟರ್ಶಿಪ್ ಅಂತೀನಿ ನಾನು. ಅರ್ಥತಲ್ಲಿ ನಿಮ್ಗೆ ಇದು ನಮ್ದು ಸ್ಪೆಷಾಲಿಟಿ. ಆ್ಯಕ್ಚುಲಿ ಇದನ್ನು ಮಾಡೋದೇನು ದೊಡ್ಡದಲ್ಲ. ನಾವು ಶಿಸ್ತಾಗ ನಾವು ಒಂದು ಎಕ್ಸಾಂಪಲ್ ಕೊಟ್ಟು ಹೇಳೋದಾದ್ರೆ ನಿಮ್ಗೆ ಅದೊಂದು ಇದು ಇರುತ್ತೆ ನೋಡ್ರಿ, ಹಿಂಗೆ ಏನದು ಹಿಂಗೆ ಬಾನ ಬಿಡೋದಿರುತ್ತಲ್ಲ, ಈ ಥರ ಇರ್ತತಿ, ಹಿಂಗೆ ಬಾನ ಹೋಗಿದಿರ್ತಲ್ಲ. ಇದೇನು ಅನ್ಕೋರಿ, ಇದು ನಿಮ್ಮ ಸೋರ್ಸ್ ಅನ್ಕೋರಿ, ಇದು ಸೋರ್ಸು. ಆಮೇಲೆ ಇದು ನಿಮ್ಮ ನಾಲೆಜ್ ಅನ್ಕೋರಿ, ಇದು ನಾಲೆಜ್ ಅನ್ಕೋರಿ. ಇದು ಒಂದ್ರ ಮುಂದೆ ಒಂದು ಅದಾವ ಅನ್ಕೋರಿ. ಇವ್ನು ಹಿಂಗೊಂದೈತಿ. ಈಚ್ ಕಡೆ ನಿಂತ KE ಅಥವಾ KPS ಇದ್ದವ್ರು ಏನು ಮಾಡತ್ತಾರ, ಅವ್ನು ಬಾನ ಹೋಗ್ಯಾತಾರ ಅನ್ಕೋರಿ. ಹಿಂಗೆ ಇವೇನಾಗಬೇಕು ಗೊತ್ತನ್ರಿ, ಇವು ಇದ್ರೊಳಗೆ ಹಿಟ್ ಆಗ್ಬೇಕು. ಬಂದು ಈಗ ಹಿಟ್ ಆಗ್ಬೇಕಂತಂದ್ರೆ ಏನು ಮಾಡ್ಬೇಕು ನಾವು, ಇವನು ದೊಡ್ಡ ಮಾಡ್ಕೋಬೇಕು. ದೊಡ್ಡ ಮಾಡ್ಕೊಂಡ್ರೆ ಹಿಟ್ ಹಾಕವು. ಅಕಸ್ಮಾತ್ ಇವನ್ನ ನಮ್ಮ ನಾಲೆಜ್ ಇಷ್ಟ ಐತೆ ಅನ್ಕೋರಿ. ಈಗ ನಮ್ದು ಸೋರ್ಸ್ ಇಷ್ಟ ಐತಿ, ನಾಲೆಜ್ ಇಷ್ಟ ಐತೆ ಅನ್ಕೋರಿ. ಈಗೇನಾಗುತ್ತೆ, ಇದು ಸೋರ್ಸ್ ಯಾರು ಕೊಡತ್ತಾರ, ಕೋಚಿಂಗ್ದವ್ರು ಕೊಡತ್ತಾರ. ಇದು ನಾಲೆಜ್ ಎಷ್ಟೈತೆ, ನಮ್ದು ಇಷ್ಟ ನೆನ್ಪಿಟ್ಕೊಳಕ್ಕಾಗತ್ತೆ ನಮ್ದು. KEದವ್ರು ಇಲ್ಲಿಂತ ಬಾನ ಹೋಗ್ಯಾತಾರ ಅನ್ಕೋರಿ. ಎಲ್ಲಿ ಹಿಟ್ ಹಾಕವು, ಸೋರ್ಸ್ನಾಗ ಹಿಟ್ ಹಾಕವು, ಆದ್ರೆ ನಾಲೆಜ್ನಾಗ ಹಿಟ್ ಹಾಕಲ್ಲ ಬಂದು. ಅಂದ್ರೆ ಅವ್ರು ಕ್ಲೇಮ್ ಮಾಡ್ತಾರ ನಿಮ್ಗೆ ನಮ್ದ್ರ ಬಿದ್ದು ಅಂತೇಳಿ. ಆದ್ರೆ ಸ್ಟೂಡೆಂಟ್ಸ್ ಎಷ್ಟು ಜನ ಕರೆಕ್ಟ್ ಮಾಡ್ಯಾರ ಅನ್ನೋದು ಬೇಕಲ್ಲ ನಮ್ಗೆ. ಅರ್ಥದಲ್ಲಿ ನಿಮ್ಗೆ ಸ್ಟೂಡೆಂಟ್ಸ್ ಎಷ್ಟು ಜನ ಕರೆಕ್ಟ್ ಮಾಡ್ಯಾರ ಅನ್ನೋದು ಬೇಕು. ಅದಕ್ಕೆ ನಮ್ಮ ಫಿಲಾಸಫಿ ಏನು, ನಮ್ಮ ಮೆಂಟರ್ಶಿಪ್ ಫಿಲಾಸಫಿ ಸಿಂಪಲ್ ಹೇಳ್ತೀನಿ ನಾನು. ಇದೇನೈತಲ್ಲ ಯಾವುದು, ಇದೇನೈತಲ್ಲ ಈಚ್ ಕಡೆ ನಾಲೆಜ್ ಅನ್ಕೋರಿದ್ದು. ಈ ನಾಲೆಜ್ ಎಷ್ಟು ದೊಡ್ಡದಿರ್ತೈತೆ ಅಂದ್ರೆ ಇದು ಎಷ್ಟು ನಮ್ಮ ಸ್ಟೂಡೆಂಟಿಗೆ ಕವರ್ ಆಗಕ್ಕೆ ಸಾಧ್ಯ ಅಷ್ಟೇ ಇರ್ತದೆ. ಅಂದ್ರೆ ಏನರ್ಥ, ಇದು ನಾಲೆಜ್ ಮತ್ತು ಸೋರ್ಸ್ ಇವೆರಡು ಒಂದೇ ಇದ್ರಾಗಿದ್ದು ಅಂದರೆ KEದವ್ರು ಎಲ್ಲೇ ಕ್ವಶನ್ ಹೋಗೋದು ಇದನ್ನು ಬ್ರಾಡ್ ಮಾಡ್ಕೋತ ಬರ್ತಾ. ಇದು ಜಸ್ಟ್ 14 ಡೇಸ್ ಒಳಗೆ ಇಷ್ಟ ಆಗೈತೆ ನಿಮ್ಗೆ. ಎಲ್ಲ ಪೊಲಿಟಿ ಕವರ್ ಮಾಡಿ, ಹಿಸ್ಟ್ರಿ ಕವರ್ ಮಾಡಿ, ಆಲ್ಮೋಸ್ಟ್ ಎಲ್ಲ ಕ್ವಶನ್ಸು ಸೋರ್ಸು ಮತ್ತು ಪ್ರೀವಿಯಸ್ ಡಿಸ್ಕಷನ್ ಅಂತ ಬಿದ್ದೈತಿ. ಈಗ 14 ಡೇಸ್ ಒಳಗೆ ಇಷ್ಟ ಆಗಿತ್ತಲ್ಲ, ಇವ್ನು ಇನ್ನೂ ದೊಡ್ಡದು ಮಾಡ್ಕೊಂಡು ಹೋಗೋನು ಇದನ್ನು, ನಮ್ಮ ನಾಲೆಜ್ ಸೋರ್ಸನ್ನು. ಅವಾಗ ಅವ್ರು KEದವ್ರು ಎಲ್ಲಿ ಬೇಕಾದಲ್ಲಿ ಬಿಡಲಿ, ಇಲ್ಲಿ ಬಿಟ್ಟರು ನಮ್ದ್ರೊಳಗೆ ಬೀಳ್ಬೇಕು, ಅದು ಇಲ್ಲಿ ಬಿಟ್ಟರು ನಮ್ದ್ರೊಳಗೆ ಬೀಳ್ಬೇಕು, ಎಲ್ಲ ಬಿಟ್ಟರು ನಮ್ದ್ರೊಳಗೆ ಬೀಳ್ಬೇಕು, ಒಟ್ಟು ಕ್ವಶನ್ಸ್ ನಮ್ದ್ರಾಗ ಹಿಟ್ ಆಗ್ಬೇಕು. ಈ ಥರ ನಾವು ಮೆಂಟರ್ಶಿಪ್ ಮಾಡತ್ತದ. ನಿಮ್ಗೆ ಅರ್ಥ ತಂದ್ಕೊಂಡಿನ ಬೇರೆ ಕೋಚಿಂಗ್ ಇನ್ಸ್ಟಿಟ್ಯೂಟ್ಸು ಅಥವಾ ಬೇರೆ ಮೆಂಟರ್ಶಿಪ್ಪಿಗೂ ನಮ್ಮ ಮೆಂಟರ್ಶಿಪ್ಪಿಗೆ ಏನು ಡಿಫ್ರೆನ್ಸ್ ಅಂತೇಳಿ. ಈ ದೊಡ್ಡ ಸೋರ್ಸ್ ಕೊಟ್ಟು ಹುಡುಗರಿಗೆ ಇಷ್ಟತ್ತೆ ನೆನಪಿಟ್ಕೊಳಕ್ಕಾದ್ರೆ ಹೌದು ಕ್ವಶನ್ಸ್ ನಿಮ್ದ್ರಾಗ ಬೀಳತ್ತವು, ಆದ್ರೆ ಹುಡುಗರಿಗೆ ಹಿಟ್ ಆಗತ್ತವ ಇಲ್ಲ ಅನ್ನೋದು ಮೇನ್ ಇದೇ ಇಂಪಾರ್ಟೆನ್ಸ್ ಅಲ್ಲ. ಹುಡುಗರು ಎಷ್ಟು ಜನ ಕರೆಕ್ಟ್ ಮಾಡತ್ತಾರ ಅನ್ನೋದು ಇಂಪಾರ್ಟೆಂಟ್. ಅದಕ್ಕೆ ನಾನೇನು ಟ್ರೈ ಮಾಡೀನಿ, ಮಿನಿಮಮ್ ಸೋರ್ಸ್ ಆಮೇಲೆ ಮ್ಯಾಕ್ಸಿಮಮ್ ರಿವಿಷನ್ನ, ಆಮೇಲೆ ಆಲ್ಮೋಸ್ಟ್ ಮಿನಿಮಮ್ ಎಫರ್ಟ್ನಾಗ ಮ್ಯಾಕ್ಸಿಮಮ್ ರಿವಾರ್ಡ್ ನೋಡ್ರಿ. ಕಡಿಮೆ ಎಫರ್ಟ್ಸ್ನಾಗ ಮ್ಯಾಕ್ಸಿಮಮ್ ರಿವಾರ್ಡ್ ಕೊಡು ಮೆಂಟರ್ಶಿಪ್ ನಾವು. ಅರ್ಥಾತ್ ನಿಮ್ಗೆ ಇದೇನು ಪ್ರಮೋಷನ್ ಮಾಡತ್ತಿಲ್ಲ, ಜಸ್ಟ್ ನಾವು ಏನು ಮಾಡೇವಲ್ಲ ಅದನ್ನ ರಿಸಲ್ಟ್ಸ್ ಏನು ಕೊಟ್ಟೇವು ಅಂತೇಳಿ ತೋರ್ಸಾಕ್ ಮಾಡಕತ್ತೈತೆ ಅಷ್ಟೇ. ಮತ್ತು ಆಮೇಲೆ ನಮ್ಮ ಇದ್ರ ಇಂಪಾರ್ಟೆನ್ಸ್, ನಮ್ಮ ಯಾರ್ಯಾರು ವಿಲೇಜ್ ಅಕೌಂಟೆಂಟಿಗೆ ಏನು ಮೆಂಟರ್ಶಿಪ್ ತೊಗೊಂಡಾರಲ್ಲ ಅವ್ರಿಗೆ ಇದ್ರ ಇಂಪಾರ್ಟೆನ್ಸ್ ಇನ್ನೂ ಮರ್ತಾಗಲಿ ಅಂತೇಳಿ ಎಷ್ಟೋ ಜನ ಹಚ್ಚಿ ಏನು ಮಾಡ್ಯಾರ, ಒಂದು 10 ದಿವಸ ಮಾಡಿ ಆಮೇಲೆ ಬಿಟ್ಬಿಟ್ರ ಅದನ್ನು ಸೊಕಾಸು ಸ್ಲೋಲಿ ಏನು ಬಿಡು ಡೈಲಿ ಏನು ಕೇಳೋದು ಅಂತೇಳಿ. ಅದಕ್ಕೆ ನಾನು ಅವರಿಗೆ ಹೊಳ್ಳಿ ಎತ್ತೆಚ್ಚಾಕ ಅವ್ರನ್ನ ಎಬ್ಸಾಕ್ ಮಾಡಕತ್ತೀನಿ ಈ ವಿಡಿಯೋ ನೋಡ್ರಿ. ನಾವು ವಿತ್ ಎವಿಡೆನ್ಸ್ ಕೊಡತ್ತೀನಿ ನಿಮಗೆ ಹೆಂಗೆ PYQ ಡಿಸ್ಕಷನ್ ಇಂಥ ಡೈರೆಕ್ಟ್ ಹಿಟ್ ಆಗ್ಯಾವ ಕ್ವಶನ್ಸ್ ಅಂತೇಳಿ. ಅದು ಜಸ್ಟ್ ಪೊಲಿಟಿ ಮತ್ತು ಹಿಸ್ಟ್ರಿ ಅಷ್ಟೇ ಕವರ್ ಮಾಡಿ. ಇನ್ನು 2 ಸಬ್ಜೆಕ್ಟ್ ಕವರ್ ಮಾಡಿದ್ಮೇಲೆ ಥಿಂಕ್ ಮಾಡ್ರಿ ನೀವು. ಆಯ್ತಾ? ಈಗ ನೆಕ್ಸ್ಟ್ ಕ್ವಶನ್ ನೋಡೋಣ. ನೆಕ್ಸ್ಟ್ ಕ್ವಶನ್ ಏನು ಕೇಳ್ಯಾರ, ಇದನ್ನು ನಾನು ಪದೇ ಹೇಳ್ತಿದ್ದೆ, ಪ್ರೆಸಿಡೆಂಟ್ ಎಲೆಕ್ಷನ್ ಇಂಪಾರ್ಟೆಂಟ್. ಪ್ರೆಸಿಡೆಂಟ್ ಎಲೆಕ್ಷನ್ ಯಾರ್ಯಾರು ಎಲೆಕ್ಟ್ ಮಾಡ್ತಿರ್ತಾರೆ ಅಂತ ಕೇಳ್ಯಾರ. ದ ಎಲೆಕ್ಟೆಡ್ ಮೆಂಬರ್ಸ್ ಆಫ್ MP ಎಲ್ಲ MP ಸ್ಟೇಟ್ ಲೆಜಿಸ್ಲೇಟಿವ್ ಮತ್ತು ಮೆಂಬರ್ಸ್ ಆಫ್ ಡೆಲ್ಲಿ ಮತ್ತು ಪಾಂಡಿಚೇರಿ. ಇದು ನಾನು ನಿಮಗೆ ಹೇಳೀನಿ ಆಲ್ರೆಡಿ ಫ್ಯಾಕ್ಟ್. ಕನ್ನಡದ ನೋಡೋದ, ಭಾರತದ ಒಕ್ಕೂಟ ರಾಷ್ಟ್ರಪತಿಯಲ್ಲಿ ಚುನಾಯಿಸಿಯವರು ಯಾರು ಅಂತ ಕೇಳಿದ್ರು. ಸಂಸದವ್ರು ಭಾಗವಹಿಸ್ತಾರ, ರಾಜ್ಯ ವಿಧಾನಸಭೆಯವರು, ಡೆಲ್ಲಿ ಮತ್ತು ಪುದುಚೇರಿದ ಕೇಂದ್ರಾಡಳಿತ ಪ್ರದೇಶಗಳ ವಿಧಾನಸಭೆಗಳು. ಇದು ಬರೋಬ್ಬರಿ ಐತಿ. ಇದನ್ನು ಎಷ್ಟು ಸತ ಹೊಳ್ಳೆ ರಿಪೀಟ್ ಮಾಡಿ ಹೇಳ್ತಿದ್ದೆ ನಿಮ್ಗೆ. ಪ್ರೆಸಿಡೆಂಟ್ ಎಲೆಕ್ಷನ್ನ ಯಾರ್ಯಾರು ನಾಮಿನೇಟೆಡ್ ಮಾಡ್ತಾರೋ ಇಲ್ಲೋ, ಅಥವಾ ಅಕಸ್ಮಾತ್ ನಾಮಿನೇಟೆಡ್ ಹೊಳ್ಳಿ ಇಂಪೀಚ್ಮೆಂಟ್ ಒಳಗೆ ಅಥವಾ ನಮ್ಮ ಅಭಿಯೋಗ ಅಂತೀವಲ್ಲ ಅದ್ರೊಳಗೆ ಇವ್ರು ಪಾರ್ಟಿಸಿಪೇಟ್ ಮಾಡ್ತಾರೆ, ಅದೇ ಎಲೆಕ್ಷನ್ ಒಳಗೆ ಮಾಡಲ್ಲ. ಈ ಥರ ಎಲ್ಲ ನಾವು ಏನು ಎಕ್ಸೆಪ್ಷನಲ್ ಅದಲ್ಲ ಅವನ್ನೆಲ್ಲ ಒಳ್ಳೆ ಪದೇ ಪದೇ ಮಾಡ್ತಿದ್ದೆ ನಿಮಗೆ, ನೆನಪುಳಿಲ್ಲ ಅಂತ. ಇದು ನೋಡ್ರಿ, ಇದು ನಾನು PYQ ಡಿಸ್ಕಸ್ ಮಾಡಿದೆ. ಅಮಂಗ್ ದ ಫಾಲೋಯಿಂಗ್ ಯೂನಿಯನ್ ಟೆರಿಟರಿ ಡು ನಾಟ್ ಹ್ಯಾವ್ ದ ರಿಪ್ರೆಸೆಂಟೇಟಿವ್ ಏನು ಹೇಳಿದ್ದಾನೆ, ರಾಜ್ಯಸಭೆ ಒಳಗೆ ಯಾರ್ದೈತೆ ಅಂತ ಹೇಳಿದೆ, ಯಾವ ಯೂನಿಯನ್ ಟೆರಿಟರಿ. ಇದು ಆ್ಯಕ್ಚುಲಿ UPSC ಕ್ವಶನ್ ಆಗಿತ್ತು, ಯೂನಿಯನ್ ಟೆರಿಟರೀಸ್ ಒಳಗೆ ಇದ್ದಿದ್ದಿಲ್ಲ ಅಂತ ಕೊಟ್ಟರೆ. ಇವ್ರು ಸ್ವಲ್ಪ ಅದನ್ನ ಡೀಟೇಲೇ ಹೋಗ್ಯಾರ. ರಾಜ್ಯಸಭೆ ಒಳಗೆ ಯಾವ್ಯಾವ ಇತ್ತು ಅಂತ ಹೇಳಿದೆ ನಾನು ನಿಮ್ಗೆ. ಡೆಲ್ಲಿ ಐತಿ,
ಜಮ್ಮು ಆ್ಯಂಡ್ ಕಾಶ್ಮೀರ ಐತಿ, ಆಮೇಲೆ ಪಾಂಡಿಚೇರಿ ಐತಿ ಅಂತ ಹೇಳಿದೆ. ಇವನು ಸೀಟು ಹೇಳಿದೆ ನಿಮ್ಗೆ, ಇವು 3, ಜಮ್ಮು ಆ್ಯಂಡ್ ಕಾಶ್ಮೀರ 4, ಪಾಂಡಿಚೇರಿ 1 ಅಂತ ಹೇಳಿದ್ವಿ. ಇಲ್ಲೇನು ಜಸ್ಟ್ ಸಿಂಪಲ್ ಕೇಳ್ಯಾರು, ಯಾವ್ದು ಇಲ್ಲ ಅಂದ್ಕೊಟ್ರು. ನಾವೇನಿದೆ 3 ಅದಾವ ಅಂತ ನಾನು ನಿಮಗೆ ಹೇಳಿದ್ದೆ ಆಲ್ರೆಡಿ. ಅವಾಗ ನೀವೇನು ಮಾಡ್ತೀರಿ, ಡೆಲ್ಲಿ ಐತಿ ಅಂತ ಗೊತ್ತಿದ್ರೆ ಇದು ಹೋಯ್ತು ಆಪ್ಷನ್. ಆಮೇಲೆ ಇದ್ರಾಗಿಲ್ಲ. ಈಗ ಇದ್ರಾಗ ಯಾವ್ದೈತಿ, ಚಂಡೀಗಢ ಐತಿ, ಲಡಾಖ್ ಐತಿ. ಇದ್ರಾಗ ಯಾವ್ದೈತಿ, ಪಾಂಡಿಚೇರಿ ಐತಿ, ಜಮ್ಮು ಆ್ಯಂಡ್ ಕಾಶ್ಮೀರ ಐತಿ, ಇದಕ್ಕೆ ಹೋಯ್ತು. ಈ ಚಂಡೀಗಢ, ಲಕ್ಷದ್ವೀಪ, ಲಡಾಖ್. ಇಲ್ಲೇ ದಾದರ್ ನಗರ್ ಹವೇಲಿ, ದಿಮನ್ ದಮನ್, ಇಲ್ಲೋ ಡೆಲ್ಲಿ ಐತಿ, ಇದು ಹೋಯ್ತು. ಅರ್ಥದಲ್ಲಿ ನಿಮ್ಗೆ ಡೆಲ್ಲಿ ಇದ್ದಿದ್ದು ಆಪ್ಷನ್ ತೆಗೆದುಬಿಟ್ರು, ಪಾಂಡಿಚೇರಿದು ಆಪ್ಷನ್ ತೆಗೆದುಬಿಟ್ರೆ ಚಂಡೀಗಢ, ಲಕ್ಷದ್ವೀಪ, ಲಡಾಖ್ ಇದು ರೈಟ್ ಆನ್ಸರ್. ಅರ್ಥ. ಈ ಕೆಳಗಿನ ನೀಡಿರೋ ಕೇಂದ್ರಾಡಳಿತ ಪ್ರದೇಶ ಯಾವುವು ರಾಜ್ಯಸಭೆ ಪ್ರತಿನಿಧಿ ಹೊಂದಿಲ್ಲ ಅಂತ ಕೇಳ್ಯಾರ. ಡೆಲ್ಲಿ ಇದ್ದಿದ್ದು ತೆಗೆದುಬಿಟ್ರೆ, ಡೆಲ್ಲಿ ಇಲ್ಲ, ಜಮ್ಮು ಆ್ಯಂಡ್ ಕಾಶ್ಮೀರ ಇಲ್ಲ, ಮುಗಿತಿದ ಆನ್ಸರ್. ನಿಮ್ಗೆ ಗೊತ್ತಿರಲಿಲ್ಲ ಅಂದ್ರೂ ಆನ್ಸರ್ ಮಾಡ್ಬೋದು ಅದು. ಆದರೆ ಜಸ್ಟ್ ನಿಮ್ಗೆ ನನ್ನ PYQ ಡಿಸ್ಕಷನ್ ಕೇಳಿದ್ರಿ ಅಂದ್ರೆ ಇದು ಡೈರೆಕ್ಟ್ ಹಿಟ್ ಕ್ವಶನ್. ಇವೆಲ್ಲ ಲಡ್ಡು ಕ್ವಶನ್ಸ್ ಅಂತೀನ. ಇವೇನು ಹೇಳ, ಸಿಂಪಲ್. ಹೈಯೆಸ್ಟ್ ಲೀಗಲ್ ಅಡ್ವೈಸರ್ ಯಾರು, ಅಟಾರ್ನಿ ಜನರಲ್. ಸಿಂಪಲ್ ಕ್ವಶನ್ಸ್ ಇವೆಲ್ಲ. ಭಾರತ ಸರ್ಕಾರದ ಅತ್ಯುನ್ನತ ನ್ಯಾಯ ಕಾನೂನು ಸಲಹೆಗಾರ ಯಾರು, ಅಟಾರ್ನಿ ಜನರಲ್ ಅವರು. ಆಮೇಲೆ ಯಾರು, ಗವರ್ನರ್ ಸಬ್ಮಿಟ್ಸ್ ರೆಸಿಗ್ನೇಷನ್ ಯಾರಿಗೆ ಕೊಡ್ತು ನೋಡ್ರಿ. ಗವರ್ನರ್ ಮೇಲೆ ಎಷ್ಟು ಫುಲ್ ಡೀಟೇಲಾಗಿ ಡಿಸ್ಕಸ್ ಮಾಡಿ ನಾ 200 ಆರ್ಟಿಕಲ್ ಏನೇನು ಆಪ್ಷನ್ಸ್ ಅದಾವೆ, ಪ್ರೆಸಿಡೆಂಟಿಗೆ ಏನೇನು ಆಪ್ಷನ್ಸ್ ಅದಾವೆ, ಇವೆಲ್ಲ. ಇವ್ರು ಸಿಂಪಲ್ ಏನಕ್ಕೆ ಬಿಟ್ರೆ, ಯಾರಿಗೆ ರೆಸಿಗ್ನೇಷನ್ ಕೊಡ್ತಾನೆ, ಪ್ರೆಸಿಡೆಂಟ್ಗೆ. ರಾಜ್ಯಪಾಲ ತಮ್ಮ ರಾಜೀನಾಮೆ ಪತ್ರವನ್ನು ಯಾರಿಗೆ ನೀಡ್ತಾರೆ, ರಾಷ್ಟ್ರಪತಿ. ಇವೆಲ್ಲ ಸಿಂಪಲ್ ಕ್ವಶನ್. ಇವು ನಾನು ಏನು ಮಾಡ್ತಿರ್ತೀನಿ, ಇವೆಲ್ಲ ಕ್ವಶನ್ಸ್ ಹೆಂಗೆ ಕವರ್ ಮಾಡ್ತೀನಿ ಗೊತ್ತಂದ್ರೆ ನಾ UPSC ಕ್ವಶನ್ ಡಿಸ್ಕಸ್ ಮಾಡೋ ಮುಂದಾಗ ಅಥವಾ ನಮ್ಮ KA ಹಳೆ ಕ್ವಶನ್ ಪೇಪರ್ ಡಿಸ್ಕಸ್ ಮಾಡೋ ಮುಂದಾಗ ಇವೆಲ್ಲ ಪಾಸಿಂಗ್ ರೆಫರೆನ್ಸ್ ಕೊಡ್ತಿರ್ತಾನೆ. ನಾ ಪಾಸಿಂಗ್ ಸುಮ್ ಕ್ವಶನ್ ಬಿಡಿಸೋದು ಅಲ್ಲಿ ಜಸ್ಟ್ ನೆಕ್ಸ್ಟ್ ಕ್ವಶನ್ಗೆ ಮೂವ್ ಆಗೋ ಮುಂದಾಗ ಏನೋ ಒಂದು ಇನ್ಫಾರ್ಮೇಷನ್ ಹೇಳ್ತೀನಲ್ಲ, ಅದರಲ್ಲೇ ಸಾಲ್ವ್ ಆಗೋವು ಜಸ್ಟ್. ಇನ್ನು ಡೀಪ್ ಎನಾಲೈಸಿಸ್ ವೀಡಿಯೋಸ್ ನೋಡಿದ್ರೆ ಎಂಥ ಬೇಕಂತ ಕ್ವಶನ್ ತೆಗೆದು ಸಾಲ್ವ್ ಆಗುತ್ತಲ್ಲ. ಆ್ಯಸ್ ಪರ್ ದ ಆರ್ಟಿಕಲ್ 163 ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಯಾರಿಗೆ ಅಡ್ವೈಸ್ ಮಾಡ್ತಾರೆ ನೋಡಿ. ಇವರಿಬ್ಬರು ನಡ್ಬರ್ಕ್ ಇಶ್ಯೂ ಇತ್ತಂತ ಎಷ್ಟಂತ ಹೇಳತ್ತೀನಿ ನಾ. ಕೌನ್ಸಿಲ್ ಆಫ್ ಮಿನಿಸ್ಟರ್ ಗವರ್ನರ್ಗೆ ಇಶ್ಯೂ ಇತ್ತಂತ ಹೇಳಿದ್ನಲ್ಲ, ಅವ್ರು ಯಾರಿಗೆ ಸಲಹೆ ಕೊಡ್ತಾರೆ, ರಾಜ್ಯಪಾಲರಿಗೆ. ಆಯ್ತಲ್ಲ. ಸಿಂಪಲ್. ಇದು ನೋಡ್ರಿ, ಇದೊಂದು ಸ್ವಲ್ಪ ಡೀಟೇಲಾಗಿ ಹೇಳ್ಯಾರ. ಆದರೆ ಇದು ನಮ್ಗೆ ಬೇಸಿಕ್ ಫ್ಯಾಕ್ಟ್ ಇಂತರ ಅಥವಾ ನಮ್ದು ಒಂದು ಲಾ ಮೇಕಿಂಗ್ ಪ್ರೊಸೆಸ್. ಇದು ನೋಡ್ರಿ, ನಾನು ನಿಮ್ಗೆ ಹೇಳ್ತೀನಿ, ನಮ್ಮ ನೋಟ್ಸ್ನ ನೀವು ಅಬ್ಸರ್ವ್ ಮಾಡಿರ್ಬೇಕು. ಲಾ ಮೇಕಿಂಗ್ ಪ್ರೊಸೀಜರ್ ಮೇಲೆ ನಾನು ಸಪ್ರೇಟ್ ಒಂದು ನಿಮ್ಗೆ ಇದ್ರ ಥರ ಮಾಡಿಕೊಟ್ಟಿದ್ದೆ, ಟೇಬಲ್ ಥರ. ಯಾಕಂದ್ರೆ ನನಗೆ ಗೊತ್ತಿತ್ತು ಇದ್ರ ಮೇಲೆ ಕ್ವಶನ್ಸ್. ಇವರು ಆಲ್ರೆಡಿ ಫಂಡಮೆಂಟಲ್ ರೈಟ್ಸ್, DPSP ಇವೆಲ್ಲ ಕ್ವಶನ್ಸ್ ಕೇಳಿ ಇವು ಅಷ್ಟೇ ಓದ್ಕೊಂಡ್ಬರ್ತೀರಿ ಅಂತ ಗೊತ್ತಾಗ್ಬಿಟ್ಟಿರ್ತಾರೆ. ಅದಕ್ಕೆ ಅವ್ರು ಎಲ್ಲಿ ಹೋಗ್ತಾರ, ಲಾ ಮೇಕಿಂಗ್ ಪ್ರೊಸೀಜರ್ ಒಳಗೆ ಡೀಪ್ಲಿ ನೆಕ್ಸ್ಟ್ ಲೆವೆಲಿಗೆ ಹೊಂಟಾರ ಅವ್ರಿಗೆ. ಇಲ್ಲಿ ಡೀಟೇಲಾಗಿ ಹೊಂಟಿರಿಲ್ಲ ಅಂತ ನೋಡ್ತಾರೆ ಅವರು. ಈಗ ರೀಸೆಂಟ್ಲಿ UPSCನೂ 2-3 ವರ್ಷದಿಂದ ಇದೇ ಟ್ರೆಂಡಿಗೆ ಹೊಂಟತಿ. ಅದಕ್ಕೆ ಇವರು ಸ್ಲೋಲಿ ಆ ಕಡೆ ಶಿಫ್ಟ್ ಆಗತ್ತಾರೆ. ನೋಡಿ, ಆರ್ಟಿಕಲ್ ಇಷ್ಟು ಡೀಟೇಲ್ ಆಗಿ, ಆರ್ಟಿಕಲ್ 101 ಎಕ್ಸ್ಪ್ಲೇನ್ಸ್ ದಟ್ ಆಲ್ ದ ಮ್ಯಾಟರ್ಸ್ ಇನ್ ದ ಪಾರ್ಲಿಮೆಂಟ್ ಶುಡ್ ಬಿ ಡಿಸೈಡೆಡ್ ಆನ್ ದ ಬೇಸಿಸ್ ಆಫ್ ಮೆಜಾರಿಟಿ. ಇದನ್ನ ಆ್ಯಕ್ಚುಲಿ ನಾನು ನಿಮ್ಗೆ ಹೇಳ್ತಿದ್ದೆ ಯಾವಾಗಲೂ, ಯೂಟ್ಯೂಬ್ ಟ್ರಿಕ್ಸ್ ಅಲ್ಲಿ ನಾವು ಹೇಳೋದು ಅಂತೇಳಿ. ಯೂಟ್ಯೂಬ್ ಟ್ರಿಕ್ಸ್ ಮಾಡಿದವ್ರು ಏನು ಮಾಡ್ತಾರೆ ಗೊತ್ತೇನ್ರಿ, ಇದನ್ನು ಯೂಟ್ಯೂಬ್ ಟ್ರಿಕ್ಸ್ ನೋಡಿದವ್ರು ಆಲ್ ಅಂತ ಐತಿ, ಇದು ರಾಂಗ್ ಅಂತ ಹಾಕಿಬಿಡ್ತಾರೆ. ಆದ್ರೆ ನಾನು ನಿಮ್ಗೆ ನಾಲೆಜ್ಲೇ ಸಾಲ್ವ್ ಮಾಡೋದು ಹೇಳೀನಿ, ಟ್ರಿಕ್ಸ್ಲೇ ಅಲ್ಲ ಯಾವತ್ತು. ಏನದು ಆಲ್ ದ ಮ್ಯಾಟರ್ಸ್ ಚಂದ ಓದಿರೋದು ಫಸ್ಟ್. ನಾ ಪೊಲಿಟಿ ಒಳಗೆ ಇವೆಲ್ಲ ವರ್ಕ್ ಆಗಲ್ಲ ಅಂತ ಎಷ್ಟು ಸತ ಹೇಳಿದ್ಲ. ಶುಡ್ ಬಿ ಡಿಸೈಡೆಡ್ ಆನ್ ದ ಬೇಸಿಸ್ ಆಫ್ ಮೆಜಾರಿಟಿ ಅಂತ ಐತಿ. ಇಲ್ಲಿ ಸ್ಪೆಷಲ್ ಮೆಜಾರಿಟಿ ಐತಿ, ಸಿಂಪಲ್ ಮೆಜಾರಿಟಿ ಐತಿ. ಯಾವುದೇ ಮ್ಯಾಟರ್ ಡಿಸ್ಕಸ್ ಆಗಬೇಕು ಅಂದ್ರೆ ಮೆಜಾರಿಟಿ ಒಳಗೆ ಆಗಬೇಕು. ಇದು ಕರೆಕ್ಟ್ ಐತಿ, ಇದ್ಯಾಕೆ ತಪ್ಪಾಗುತ್ತೆ. ಆದ್ರೂ ಏನು ಅನ್ಕೊಂಡ್ಬಿಡ್ದು, ಆಲ್ ಐತೆ ಅಂತ ತಪ್ಪು ಹಿಡಿದು. ಅದಕ್ಕೆ ಹೇಳೋದು ನಾನು ಯಾವಾಗಲೂ ನಿಮ್ಗೆ ಯೂಟ್ಯೂಬ್ದಾಗ ಹೇಳ್ತಾರೆ ಟ್ರಿಕ್ಸ್, ಅವು ಇವು ವರ್ಕ್ ಹಾಕೋ, ಆಲ್ ಇದ್ದು ಕರೆಕ್ಟ್ ಹಾಕೋ, ಓನ್ಲಿ ಇದು ತಪ್ಪು ಹಾಕೋ ಹೇಳ್ತಾರೆ ಕರೆ. ಆದರೆ ನಾಲೆಜ್ ಇರಲಾರ್ದವು ಸಾಲ್ವ್ ಮಾಡೋಕ್ಕಾಗಲ್ಲ ಅಂತ ಹೇಳಲ್ಲ. ನಾಲೆಜನ್ನು ರಿಪ್ಲೇಸ್ ಮಾಡೋಕ್ಕಾಗಲ್ಲ ಅಂತ ಯಾವತ್ತೂ ಹೇಳಿದ್ದು ನಾನು ನಿಮಗೆ. ನಾಲೆಜ್ ಇದ್ಕೊಂಡು ಅವ್ನು ಸಾಲ್ವ್ ಮಾಡ್ಬೋದು. ಆದರೆ 50-50 ಇದ್ದಾಗ ಅಥವಾ ನಮ್ಗೆ ಏನೂ ಗ್ಯಾರಂಟಿ ಇರಲಿಲ್ಲ, ಒಂದು ಸ್ವಲ್ಪ ಡೌಟ್ಸ್ ಇತ್ತಂದ್ರೆ ಅಲ್ಲಿ ಅಷ್ಟೇ ಮಾಡ್ಬೋದು. ಈಗ ಸೀದಾ ಬ್ಲೈಂಡ್ಲಿ ಆಲ್ ಐತೆ ಅಂತ ತಪ್ಪು ಹೊಡೆದ್ರೆ ಹೋಗೇ ಬಿಡ್ತದೆ. ಮತ್ತೆ ಇಲ್ಲಿ ನೋಡ್ರಿ, ಆಲ್ ಐತೆ ಅಂತ ಹೇಳಿ ತಪ್ಪು ಹೊಡೆದ್ರೆ ಅಂದ್ರೆ ನೀವು ನೋಡ್ರಿ ಎ ಹೊತ್ತು ಬಿ ಹೊಡ್ರಿ ಅಂತ ಹೇಳ್ತಾರೆ ಅವ್ರು ಸೀದಾ. ಆದ್ರೆ ಕಾನ್ಸ್ಟಿಟ್ಯೂಷನ್ ನಿಜವಾಗಿ ಓದಿದವ್ರಿಗೆ ಸಾಲ್ವ್ ಆಗತ್ತಿದ್ದು. ಅದಕ್ಕೆ ನಾನು ನಿಮ್ಗೆ ಫುಲ್ ಕಂಪ್ಲೀಟೆಡ್ ಡೀಟೇಲಾಗಿ ಡಿಸ್ಕಸ್ ಮಾಡಿದೆ ಯಾವಾಗಲೂ. ಆರ್ಟಿಕಲ್ 112 ಏನು ಹೇಳ್ತೈತಿ, ಎಕ್ಸ್ಪ್ಲೇನ್ ಆಲ್ ದ ಮ್ಯಾಟರ್ಸ್ ಇನ್ ದ ಪಾರ್ಲಿಮೆಂಟ್ ಶುಡ್ ಬಿ ಡಿಸೈಡೆಡ್ ಆನ್ ದ ಬೇಸಿಸ್ ಆಫ್ ಮೆಜಾರಿಟಿ. ಹೌದು, ಆಸ್ ಪರ್ ದ ಆರ್ಟಿಕಲ್ 107 ಮನಿ ಬಿಲ್ ಕ್ಯಾನ್ ಬಿ ನೋಡ್ರಿ. ಇದು ಅಂತೂ ನಾನು ನಿಮ್ಗೆ ಎಷ್ಟು ಸತ ರಿಪೀಟ್ ಮಾಡಿ, ಮನಿ ಬಿಲ್ ಓನ್ಲಿ ಲೋಕಸಭಾ ಅಂತ ಎಷ್ಟು ಸತ ಹೇಳಿದ್ದೇನೆ. ಈ ಬಿ ತಪ್ಪೈತಿ ಅಂದ್ರೆ ಇದು ಹೋತು. ಆಮೇಲೆ ಬಿ ಒಂದ ಹೋತಲ್ಲ. ಇವಂತೂ ಪಾರ್ಲಿಮೆಂಟ್ ಈಸ್ ಇದನ್ನು ಹೇಳಿ ನಾನು ನಿಮ್ಗೆ ಏನು ಹೇಳಿನಿ, ಯಾವಾಗ ಲ್ಯಾಪ್ಸ್ ಆಗುತ್ತೆ ಯಾವಾಗ ಲ್ಯಾಪ್ಸ್ ಆಗಲ್ಲ ಅಂತ ಹೇಳಿಲ್ಲ ನಿಮ್ಗೆ. ನಾವೊಂದು ನಿಮ್ಗೆ ಇದನ್ನು ಕೊಟ್ಟಿದ್ದೆ, ಲೋಕಸಭೆಗೆ ಟಚ್ ಆತಂದ್ರೆ ಲ್ಯಾಪ್ಸ್ ಆಗುತ್ತೆ ಅಂತ ಕೊಟ್ಟಿದ್ದೆ ನಿಮ್ಗೆ, ಅದೊಂದು ಕೊಟ್ಟಿದ್ದೆ. ಆಮೇಲೆ ಪ್ರೊರೋಗ್ ಆಗೈತಿ ಅಂದ್ರೆ ಲ್ಯಾಪ್ಸ್ ಆಗಲ್ಲ ಅಂತ ಹೇಳ್ತಿದ್ದೆ ನಾನು ನಿಮ್ಗೆ. ಅದು ಕೇಳೇ ಬಿಟ್ರು ನೋಡಿ. ಇವಂತೂ ದ ಪಾರ್ಲಿಮೆಂಟ್ ಈಸ್ ಪ್ರೊರೋಗ್ ದ ಬಿಲ್ ವಿಲ್ ಬಿ ಅಲೈವ್ ಅಂತ ಕೊಟ್ರೆ. ಹೌದು, ಇದು ಕರೆಕ್ಟ್ ಐತಿ, ಇದು ಬಿ ತಪ್ಪೈತಿ. ಈಗೇನಾಗ್ಬೇಕ್ರಿ, ಎ ಮತ್ತು ಸಿ ಆನ್ಸರ್ ಆಗಿರ್ಬೇಕು. ಎ ಮತ್ತು ಸಿ ಇಲ್ಲಿ ಐತಿ. ಇದು ನೋಡಿ, ಬಿಲ್ ಬಿಕಮ್ಸ್ ದ ಲಾ ಆಫ್ಟರ್ ದ ಕನ್ಸಿಡರೇಷನ್ ಆಫ್ ದ ಬೋತ್ ಹೌಸ್. ಇದನ್ನು ಅರ್ಧಂಬರ್ಧ ಓದಿದವ್ರು ತಪ್ಪು ಮಾಡ್ತಾರೆ. ಇದನ್ನು ಏನು ಅನ್ಕೊಂಡ್ಬಿಡ್ತಾರೆ, ಹೌದು ಬಿಲ್ ಇದ್ದಿದ್ದು ಲಾ ಆಗ್ಬೇಕಂದ್ರೆ ಇಬ್ಬರದು ಹೌಸಸ್ ಇದು ಬೇಕಂತ. ಆ್ಯಕ್ಚುಲಿ ಕಾನ್ಸ್ಟಿಟ್ಯೂಷನ್ ಒಳಗೆ ಏನೈತಿ, ಕಾನ್ಸ್ಟಿಟ್ಯೂಷನ್ ಒಳಗೆ ಬಿಲ್ ಇದ್ದಿದ್ದು ಲಾ ಆಗ್ಬೇಕಂದ್ರೆ ಕಂಪಲ್ಸರಿ ಪ್ರೆಸಿಡೆಂಟ್ ಸಿಗ್ನೇಚರ್ ಬೇಕಂತ ಹೇಳಿಲ್ಲ ನಾನು ನಿಮ್ಗೆ. ಇಲ್ಲೇನು ಇದು ಅರ್ಧ ಸ್ಟೇಟ್ಮೆಂಟ್ ಐತಿ, ಅದ್ರ ಸಂಬಂಧ ಇದು ತಪ್ಪೈಕತ್ತೆ. ಎ ಮತ್ತು ಸಿ ಆನ್ಸರ್ ಆಯ್ತಾ. ಈ ಕನ್ನಡದ ನೋಡು ಅಂತ ಹೇಳ್ರಿ, ಇದನ್ನು ಕ್ವಶನ್ ನಿಮ್ಗೆ ಅರ್ಥ ಆಗುತ್ತೆ ಡೀಟೇಲ್ ಆಗಿ. ಈ ನೋಡಿ, ಶಾಸನ ರಚನೆಗೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆ ಯಾವ ಸರಿಯಾಗಿದೆ. ಸಂಸತ್ತಿನಲ್ಲಿ ಎಲ್ಲ ವಿಷಯಗಳನ್ನು ಬಹುಮತ ಆಧಾರದ ಮೇಲೆ ತೀರ್ಮಾನ ಬೇಕೆಂದು ಅನ್ನೋ ವಿಧಿಯಲ್ಲಿ ಅದೇ ಅಂತ 100ನೇ ವಿಧಿಯೊಳಗೆ ಐತಂತ. ಹೌದು, ಈಗ ಎಲ್ಲ ಅನ್ನೋ ಸಂಬಂಧ ತಪ್ಪು ಹೊಡಿಬೇಡ್ರಿ. ಮತ್ತೆ ಯೂಟ್ಯೂಬ್ ಟ್ರಿಕ್ಸ್ ಗಿಕ್ಸ್ ನೋಡಿ
ನಮ್ಮ ಪ್ರಿವಿಯಸ್ ಇಯರ್ ಕ್ವಶನ್ ಡಿಸ್ಕಷನ್ ಮಾಡೋದು ಮತ್ತು ಟ್ರಿಕ್ಸ್ ವಿಡಿಯೋ ಅಂತ ಹೇಳಿ ಯಾರಿಗಾರು ಹೇಳಿರಿ ಮತ್ತು ಇದು ಅದಲ್ಲ, ಇದು ನಾಲೆಜ್ ವಿತ್ ರಿವಿಷನ್ ಮಾಡಿ ಜಸ್ಟ್ ಒಂದು ಕ್ವಶನ್ ನೋಡು ಅಪ್ರೋಚ್ ಹೆಂಗೆ ಐತೆ ಅಂತ ಹೇಳಿ. ಒಂದು ಕ್ವಶನ್ ದೊಡ್ಡದು ಕಂಡ್ರೆ ಅದನ್ನು ಈಸಿಯಾಗಿ ಹೆಂಗೆ ಸಾಲ್ವ್ ಮಾಡ್ಬೋದು, ಅಥವಾ ನಾವು ನೋಡು ದೃಷ್ಟಿಕೋನ ಏನಿರ್ಬೇಕಂತ ಹೇಳ್ತೀನಿ ನಾನು ನಿಮಗೆ. ಎಲ್ಲೂ ನಾನು ನಿಮ್ಗೆ ಹೇಳಿನಂದ್ರೆ ಒಂದು ಸತ್ರ ಓನ್ಲಿ ಇದ್ದಿದ್ದು ತಪ್ಪಕ್ಕಾವು, ಆಲ್ ಇದ್ದು ಕರೆಕ್ಟ್ ಅಕ್ಕವು ಅಂತ ಯಾವತ್ತರ ಹೇಳಿ ನಿಮ್ಗೆ ಇದುವರೆಗೂ ಎಷ್ಟು ಸತ ಡಿಸ್ಕಸ್ ಮಾಡ್ಯವಲ್ಲ. ಹಂಗೆ ಹೇಳಿ ಬಿಟ್ಟಿದ್ದು ಅನ್ಕೋರಿ ನಿಮ್ಗೆ ಇದನ್ನು ತಪ್ಪು ಮಾಡಿ ಬರ್ತಿದ್ರು ನೀವು ಗೊತ್ತಿರೋ ಕ್ವಶನ್ನು. ಅದಕ್ಕೆ ನಾ ಆ ಥರ ಸಿಲ್ಲಿ ಅಥವಾ ಏನು ಚೀಪ್ ಟ್ರಿಕ್ಸ್ ಎಲ್ಲ ಹೇಳಲ್ಲ. ಜಸ್ಟ್ ಒಂದು ಅಡ್ಮಿನಿಸ್ಟ್ರೇಟರ್ ಅಥವಾ ನೀವು ಅಡ್ಮಿನಿಸ್ಟ್ರೇಟರ್ ಆಗಕ್ಕೆ ಆಡಳಿತ ಅಧಿಕಾರಿಗಳಾಗಕ್ಕೆ ಹೊಂಟಿರಲ್ಲ, ಜಸ್ಟ್ ನಿಮ್ಗೆ ಅದ್ರ ಅಪ್ರೋಚ್ ಒಂದು ದೃಷ್ಟಿಕೋನ ಹೆಂಗಿರ್ಬೇಕು, ಒಂದು ಕ್ವಶನ್ ನೋಡೋದು ಎಷ್ಟೋ ದೊಡ್ಡದಿದ್ರು ಅದನ್ನು ಈಸಿಯಾಗಿ ಹೆಂಗೆ ಸಾಲ್ವ್ ಮಾಡೋದು ಅಂತ ಹೇಳ್ತೀನಿ ನಾನು. ಯಾವುದೋ ಈಸಿ ಟ್ರಿಕ್ಸ್ ಹೇಳ್ಕೊಡಲ್ಲ. ಸಂಸತ್ತಿನಲ್ಲಿ ಎಲ್ಲ ವಿಷಯಗಳನ್ನು ತಪ್ಪು ಹೊಡೆದು ಬಂದಿರ್ತಾರೆ, ಎಲ್ಲರೂ ಗೊತ್ತಿತ್ತು ನನಗೆ. ವಿಷಯಗಳನ್ನು ಬಹುಮತ ಆಧಾರದ ಮೇಲೆ ತೀರ್ಮಾನಗಳನ್ನು ವಿಧಿ ತಿಳಿಸುತ್ತದೆ ಅಂತ. ಹೌದು, ತಿಳಿಸುತ್ತೆ. ಇದು ಎಲ್ಲಿ ಹಣಕಾಸಿನ ಮಸೂದೆ ಸಂಸತ್ತಿನ ಎರಡೂ ಸದನದಲ್ಲಿ ಮಂಡಿಸಬಹುದು. ಏನು ಹೇಳಿದ್ದಾನೆ, ಓನ್ಲಿ ಲೋಕಸಭೆಗಳು ಮಂಡಿಸಬಹುದು. ಬಿ ತಪ್ಪೈತೆ. ಇದು ಹೊತ್ತು ಸಂಸತ್ತಿನ ಅಧಿವೇಶನ ಮುಕ್ತಾಯಗೊಂಡರೂ ಮುಂದೂಡಿದರೂ ಸಂಸತ್ತಿನಲ್ಲಿ ಮಸೂದೆ ಜೀವಂತವಾಗಿರ್ತದೆ. ಇದು ಹೇಳಿದ್ನಲ್ಲ, ಪ್ರೋರೋಗಾದ್ರೂ ಜೀವಂತ ಇರ್ತೈತಿ. ಪ್ರೋರೋಗಾದ್ರೆ ಅಥವಾ ಮುಂದೂಡಿದ್ರೆ ಅದು ಬಿಲ್ ಲ್ಯಾಪ್ಸ್ ಆಗಲ್ಲ ಅಂತೇಳಿ ಎಷ್ಟು ಸತ ನಿಮಗೆ ರಿಪೀಟ್ ಮಾಡಿನ. ಸಿ ಮತ್ತು ಎ ಎರಡು ಆನ್ಸರ್ನಾಗ ಇರ್ಬೇಕು. ಎ ಮತ್ತು ಸಿ ಇಲ್ಲೈತಿ, ಎ ಮತ್ತು ಸಿ ಇದೆ. ಡಿ ಕರೆಕ್ಟ್ ಐತಿ ನೋಡೋದು. ಸಂಸತ್ತಿನ ಉಭಯ ಸದನಗಳ ಪರಿಶೀಲನೆ ನಂತರ ಮಸೂದೆ ಕಾಯ್ದೆಯಾಗಿ ಜಾರಿಯಾಗಿತ್ತು. ಜಾರಿಗೆ ಬರ್ತೈತಿ, ಇದು ಕರೆಕ್ಟ್ ಐತಿ. ಅದು ಹಾಫ್ ಸ್ಟೇಟ್ಮೆಂಟ್ ಇದು. ಏನು ಅಕಸ್ಮಾತ್ ಸಂಸತ್ತೊಳಗೆ ಏನದು ಮಸೂದೆ ಕಾಯ್ದೆ ಆಗ್ಬೇಕಂದ್ರೆ ಮತ್ತೆ ಇನ್ನೊಂದು ಪ್ರೊಸೆಸ್ ಐತಿ. ಪ್ರೆಸಿಡೆಂಟದ್ದು ಸಿಗ್ನೇಚರ್ ಬೇಕಲ್ಲ, ರಾಷ್ಟ್ರಪತಿಗಳ ಇದು ಸಿಗ್ನೇಚರ್ ಬೇಕಲ್ಲ, ಅದಿಲ್ಲಾರ್ದು ಹೆಂಗಾಗುತ್ತೆ. ಡಿನೂ ತಪ್ಪೈತೆ. ಆ್ಯಕ್ಚುಲಿ ಇವ್ರು ಎಡ್ರು ನಡುವೆ ಕನ್ಫ್ಯೂಸ್ ಹಿಡ್ಕೊಂಡು ಹುಡುಗರು ಇದನ್ನ ಹಾಕಿ ಬಂದಿರ್ತಾರೆ. ಆ್ಯಕ್ಚುಲಿ ಹಾಫ್ ಸ್ಟೇಟ್ಮೆಂಟ್ ಅದು, ಇದು ಫುಲ್ ಸ್ಟೇಟ್ಮೆಂಟ್ ಇರೋದ್ರಿಂದ ಎ ಮತ್ತು ಸಿ ಕರೆಕ್ಟ್ ಆಗುತ್ತೆ. ಆಯ್ತಾ? ನೆಕ್ಸ್ಟ್ ಕ್ವಶನ್. ಇದು ಅಂತೂ ನಾನು ನಿಮಗೆ ಎಷ್ಟು ಸತ ಹೊಳ್ಳೆ ಮೇಲೆ ರಿಪೀಟ್ ಮಾಡಿ ವಜಾ ಬಿಟ್ಟು. ಈ ಪಬ್ಲಿಕ್ ಎಂಪ್ಲಾಯ್ಮೆಂಟ್ ಯಾವುದಂತೆ 16 ಅಂತ ಹೇಳಿದ್ದೆ. ಮೈನಾರಿಟಿ ರೈಟ್ಸ್ 29 ಅಂತ ಹೇಳಿದ್ದೆ. ಇದು ಅಂತೂ 21. ಇದರ ಗೊತ್ತಿರ್ಬೇಕು ನಿಮ್ಗೆ. C2 ಅಲ್ಲ, C2 ಇಲ್ಲೈತಿ. ಎಕ್ಸ್ಪ್ಲಾಯ್ಟೇಷನ್ ಹೇಳ್ತಿದ್ನಲ್ಲ, 4 ಇದೇನು ಸಣ್ಣ ಹುಡುಗನು ಹೇಳ್ತಾನೆ ಅಂತ ಹೇಳ್ತಿದ್ದೆ. 24 ಎಕ್ಸ್ಪ್ಲಾಯ್ಟೇಷನ್ ಬರ್ತದೆ. ಅದಕ್ಕಿಂತ ಮುಂಚೆ 23 ಹ್ಯೂಮನ್ ಅಂತ ಹೇಳ್ತಿದ್ದೆ. ರೈಟ್ ಅಗೇನ್ಸ್ಟ್ ಎಕ್ಸ್ಪ್ಲಾಯ್ಟೇಷನ್ 23. ಇದಂತೂ ಲಡ್ಡು ಕ್ವಶನ್ ಬಿಟ್ಟು ಎಲ್ಲರೂ ಬರೋಬ್ಬರಿ ಮಾಡಿರ್ತಾರೆ ಅಂತ ಗೊತ್ತೈತೆ ನನಗೆ. ಇದು ಆನ್ಸರ್ ಯಾವ್ದು ಹಂಗಂದ್ರೆ D3 ಎಲ್ಲೈತಿ, ಇಲ್ಲೈತಿ. D3 C2 B1 ಅಲ್ಲ, B1 A4. ಕರೆಕ್ಟ್ ಐತಿ. ಇದು 2 ಆನ್ಸರ್. ಇಲ್ಲೇನೈತಿ, ಸಾರ್ವಜನಿಕ ಉದ್ಯೋಗ ಅವಕಾಶ ಸಮಾನತೆ ಯಾವುದು, ಆರ್ಟಿಕಲ್ 16. ವಿಧಿ 16. ಅಲ್ಪಸಂಖ್ಯಾತರ ಹಕ್ಕು 29. 5 21. ಆಮೇಲೆ ಶೋಷಣೆ ವಿರುದ್ಧ ಹಕ್ಕು ಯಾವುದು, 23. ಆಯ್ತಾ? ಹಂಗಂದ್ರೆ ಇದು ಆನ್ಸರ್. UPSC ಇದಂತೂ ಸಿಂಪಲ್. UPSC ಯಾರು ಅಪಾಯಿಂಟ್ ಮಾಡ್ತಾರಂತ ಇವೆಲ್ಲ ಸುಮ್ಮನೆ ಪಾಸಿಂಗ್ ರೆಫರೆನ್ಸ್ ಕೊಡೋ ಮುಂದೆ ಹೇಳ್ತೀನಿ. UPSC ಸದಸ್ಯರ ನೇಮಕಾತಿ ಯಾರು ಮಾಡ್ತಾರೆ, ಭಾರತದ ರಾಷ್ಟ್ರಪತಿಗಳು. ಇಲ್ಲೇನು ಹೊಡೆದೆ, ಕರೆಕ್ಟ್ ಹೊಡೆದೇನಿಲ್ಲ. ಮತ್ತು ಪ್ರೆಸಿಡೆಂಟ್ ಆಫ್ UPSC ಅಂತ ಹೊಡೆದಂತಾರೆ. ಇಲ್ಲೇನು ನಾನು ಅವಸರ ಮಾಡಿದ್ದೆ. ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅವ್ರು ಆಯ್ಕೆ ಮಾಡ್ತಾರೆ. ಇದು ಅಂತೂ 7 ಶೆಡ್ಯೂಲ್ ಅಂತ ಹೇಳ್ತಿದ್ದೇನೆ. ಫೆಡ್ರಲ್ ಸ್ಟ್ರಕ್ಚರ್ ಚೇಂಜ್ ಆದ್ರೆ 7 ಶೆಡ್ಯೂಲ್ ಒಳಗೆ ಏನು more than 50% ಆಫ್ ದ ಸ್ಟೇಟ್ಸ್ ಅಸೆಂಟ್ ಬೇಕಂತ ಹೇಳ್ತಿದ್ನಲ್ಲ, ಯಾವ ಇನ್ಕ್ಲೂಡ್ ಅಂತ. ಇವನೇನು ಲಿಸ್ಟ್, ಸ್ಟೇಟ್ ಲಿಸ್ಟ್, ಕಾನ್ಫರೆಂಟ್ ಲಿಸ್ಟ್, ಎ ಮತ್ತು ಬಿ ಮತ್ತು ಸಿ. ಇದು ಗೊತ್ತಿರಲಿಲ್ಲ ಅಂತ ಅನ್ಕೋರಿ ನಿಮ್ಗೆ. ಆ್ಯಕ್ಚುಲಿ ಇದು ಮಾಡೋರು ಕನ್ಫ್ಯೂಸ್ ಇಡುತ್ತೆ ಅನ್ಕೋರಿ. ಯಾವುದೋ ಅಫಿಷಿಯಲ್ ಲ್ಯಾಂಗ್ವೇಜಸ್ ಆ್ಯಕ್ಟ್ ಗೊತ್ತಿಲ್ಲ ಅಂತೇಳಿ. ಆ್ಯಕ್ಚುಲಿ ಆಪ್ಷನ್ನಾಗ ಇಲ್ಲೇ ಇದೆ ABCD, ABC ಅಷ್ಟೇ ಆನ್ಸರ್. ನೀವು ಅಷ್ಟು ಓವರ್ ಥಿಂಕ್ ಮಾಡೋ ನೀಡು ಇಲ್ಲ. ಇದು ಬರ್ತೈತೇನಿಲ್ಲ ಥಿಂಕ್ ಮಾಡೋಂಗೇ ಇಲ್ಲ. ಇವು ಮೂರು ಇರೋ ಆಪ್ಷನ್ ಯಾವುದು, ಇದೊಂದು ಐತೆ. ಅದೊಂದು ಕರೆಕ್ಟ್ ಆಗುತ್ತೆ. ಈ ಕೆಳಗಿನ ಯಾವುದನ್ನು ಸಂವಿಧಾನದ 7ನೇ ಅನುಸೂಚಿಯಲ್ಲಿ ಸೇರಿಸಲಾಗಿದೆ. ಕೇಂದ್ರ ಪಟ್ಟಿ, ರಾಜ್ಯ ಪಟ್ಟಿ, ಸಮರ್ಥ ಪಟ್ಟಿ. ಇದೇ ABC. ಇದು ಸಿಂಪಲ್ ಐತಿ. ನೆಕ್ಸ್ಟ್ ಏನೈತಿ, ಸಂಸದೀಯ ಸರ್ಕಾರಗಳು ಪದ್ಧತಿಯಲ್ಲಿ ಕಾರ್ಯಾಂಗವು ಯಾವುದಕ್ಕೆ ನೇರವಾಗಿ, ಇದನ್ನು ನಾನು ನಿಮ್ಗೆ ಆರ್ಟಿಕಲ್ 75 ಅಂತ ಹೇಳ್ತಿದ್ದಲ್ಲ, ರೆಸ್ಪಾನ್ಸಿಬಿಲಿಟಿ ತಗೋತಾರ ಅಂತ ಹೇಳಿ. ಆರ್ಟಿಕಲ್ 75 ಲೋಕಸಭೆಗೆ ರೆಸ್ಪಾನ್ಸಿಬಲ್ ಅಂತ ಹೇಳ್ತಿದ್ದೆ. ಎಷ್ಟು ಸತ ಹೇಳಿ ನಿಮ್ಗೆ. ಇದು ಏನು ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಐತಲ್ಲ, ಇವ್ರು ಲೋಕಸಭೆಗೆ ರೆಸ್ಪಾನ್ಸಿಬಲ್ ಇರ್ತಾರ, ರಾಜ್ಯಸಭೆಗೆ ಇರಲ್ಲ, ಅಥವಾ ಪಾರ್ಲಿಮೆಂಟಿಗೆ ಅಂತ ಬರಲ್ಲ. ಓವರ್ ಓನ್ಲಿ ಫಾರ್ ಲೋಕಸಭಾ ರೆಸ್ಪಾನ್ಸಿಬಲ್ ಇರ್ತಾರೆ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಅಂತ ಹೇಳ್ತಿದ್ದೆ. ನನಗೆ ಗೊತ್ತೈತೆ ಎಷ್ಟೋ ಜನ ಸಂವಿಧಾನ ಹೊಡೆದು ಬಂದಿರ್ತಿದ್ದಾರೆ ಅಂತೇಳಿ. ಆದರೆ ಆ್ಯಕ್ಚುಲಿ ಸಬ್ಜೆಕ್ಟ್ ಕ್ಲಾರಿಟಿ ಇರೋರು ಇದನ್ನು ಓದ್ತಾರೆ. ಈ ಲೈನ್ ಸಂಸದೀಯ ಸರ್ಕಾರ ಪದ್ಧತಿ ಅಂತ ಅದನ್ನು ಪರ್ಟಿಕ್ಯುಲರ್ಲಿ ಕೊಟ್ಟರು. ಅದಕ್ಕೆ ಸಂಸದೀಯ ಸರ್ಕಾರ ಪದ್ಧತಿ ಒಳಗೆ ಕಾರ್ಯಾಂಗ ಯಾರಿಗೆ ನೇರವಾಗಿ ಉತ್ತರದಾಯಿಯಾಗಿರ್ತೈತಿ, ಶಾಸಕಾಂಗಕ್ಕೆ ಉತ್ತರದಾಯಿಯಾಗಿರ್ತೈತಿ. ಇದು ಕ್ಲೋಸೆಸ್ಟ್ ಆಪ್ಷನ್. ಇದು ಅದೇ ಅಕಸ್ಮಾತ್ ಅದಕ್ಕಿಂತ ಕ್ಲೋಸೆಸ್ಟ್ ಹೋಗ್ಬೇಕಂದ್ರೆ ನೀವು ಲೋಕಸಭೆ ಅಂತ ಆಪ್ಷನ್ದಾಗ ಕೊಟ್ಟಿದ್ರೆ ಅನ್ಕೋರಿ, ಲೋಕಸಭೆ ಬರೋಬ್ಬರಿ ಹಾಕಿತ್ತು, ಶಾಸಕಾಂಗನೂ ತಪ್ಪಾಕಿತ್ತು, ಲೋಕಸಭೆ ಕರೆಕ್ಟ್. ಈಗ ಲೋಕಸಭೆ ಆಪ್ಷನ್ ಆಗಿಲ್ಲಲ್ಲ, ಅದ್ರ ಸಂಬಂಧ ನಾವು ಶಾಸಕಾಂಗ ಕರೆಕ್ಟ್ ಹಾಕ್ಬೇಕಾಗತ್ತೆ. ಆಯ್ತಾ? ಇನ್ ದ ಪಾರ್ಲಿಮೆಂಟರಿ ಗವರ್ಮೆಂಟ್ ದ ಎಕ್ಸಿಕ್ಯೂಟಿವ್ ಇಸ್ ಡೈರೆಕ್ಟ್ಲಿ ರೆಸ್ಪಾನ್ಸಿಬಲ್ ಟು ದ ಲೆಜಿಸ್ಲೇಚರ್ ಆನ್ಸರ್. ಕಾನ್ಸ್ಟಿಟ್ಯೂಷನಲ್ ಮತ್ತು ಕಾನ್ಸ್ಟಿಟ್ಯೂಷನ್ ಸುಪ್ರೀಮಸಿ ಐತಿ. ಇವಂತರೂ ಸಿಂಪಲ್ ಇದೆ. ಇದನ್ನ ಪಾರ್ಟ್ಸ್ ಅಂತೇಳಿ ಒಂದು PDF ಮಾಡಿಕೊಟ್ಟಿದ್ದಲ್ಲ ರೀ ನಿಮಗೆ. ಎಲ್ಲ ಪಾರ್ಟ್ಸ್ ಅಂತೇಳಿ ಒಂದು ಕಡೆ ಹಾಕಿ ಯಾವ್ಯಾವ ಪಾರ್ಟ್ನಾಗ ಯಾವ್ಯಾವ ಇಂಪಾರ್ಟೆಂಟ್ ಆರ್ಟಿಕಲ್ ಬರ್ತಾವ ಅಂತ ಒಂದು ಸಣ್ಣ PDF ಮಾಡಿಕೊಟ್ಟಿದ್ದೆ ರಿವಿಷನ್ ಮಾಡೋಕ್ಕೆ. ಅದ್ರೊಳಗಿನ ಡೈರೆಕ್ಟ್ ಹಿಟ್ ಯಾವುದು, ಎಮರ್ಜೆನ್ಸಿ ಪ್ರೊವಿಷನ್ ಆರ್ಟಿಕಲ್ 18. ಇದು ಪಾರ್ಟ್ 18. ಸಾರಿ, ಪಾರ್ಟ್ 12 ಏನು ಬರ್ತಂಗಂದ್ರೆ ಫೈನಾನ್ಸ್ ಮತ್ತು ಬಜೆಟ್ ರಿಲೇಟೆಡ್. ಬಜೆಟ್ ಅಲ್ಲ, ಫೈನಾನ್ಸ್ ಮತ್ತು ಪ್ರಾಪರ್ಟಿ, ರೈಟ್ ಟು ಪ್ರಾಪರ್ಟಿ 300A ಎಲ್ಲ ಇದ್ರಾಗ ಬರ್ತಾವೆ. ಪಾರ್ಟ್ 12ದಾಗ ಬರ್ತಾವೆ.
ಪಾರ್ಟ್ 16ದಾಗ ಏನು ಬರ್ತಂಗಂದ್ರೆ ಪಾರ್ಟ್ 16ದಾಗ ಸ್ಪೆಷಲ್ ಪ್ರೊವಿಷನ್ಸ್ ಬರ್ತದಲ್ಲ, SC ST OBC ರಿಲೇಟೆಡ್ ಸ್ಪೆಷಲ್ ಪ್ರೊವಿಷನ್ಸ್ ಅವರಿಗೆ ಎಂಪ್ಲಾಯ್ಮೆಂಟ್ ಒಳಗೆ ರಿಸರ್ವೇಷನ್ ಆಯ್ತು, ಅದೆಲ್ಲ ಪಾರ್ಟ್ 16 ಒಳಗೆ ಬರುತ್ತೆ. ಪಾರ್ಟ್ 10 ಒಳಗೆ ಏನು ಬರುತ್ತೆ, ಅಡ್ಮಿನಿಸ್ಟ್ರೇಷನ್ ಆಫ್ ಶೆಡ್ಯೂಲ್ಡ್ ಏರಿಯಾಸ್ ಮತ್ತು ಟ್ರೈಬಲ್ ಏರಿಯಾಸ್ ಬರುತ್ತೆ ಪಾರ್ಟ್ 10 ಒಳಗೆ. ಆ ಥರ ನಿಮ್ಗೆ ಒಳ್ಳೆ ಆಪ್ಷನ್ ಅನಲೈಸ್ ಮಾಡಿ ಹೇಳಿದ ಸಂಬಂಧ ಇವೆಲ್ಲ ನನ್ನ ಸ್ಟೂಡೆಂಟ್ಸ್ ಅಂತೂ ನನ್ನ ಪ್ರಕಾರ, ನನ್ನ ಸ್ಟೂಡೆಂಟ್ಸ್ ಚೆನ್ನಾಗಿ ಬರಲ್ಲ, ನಮ್ಮ ಫ್ರೆಂಡ್ಸ್ ಅಂತೀನಿ ಅವರಿಗೆಲ್ಲ ಏನಂದ್ರೆ ಎಲ್ಲ ಇವನ್ನೆಲ್ಲ ಬೇಕಾದ್ರೆ ಇದೊಂದ ಅಲ್ಲ ಅವ್ರಿಗೆ, ಇವರೆಲ್ಲ ಗೊತ್ತಿರ್ತಾವ್ರು, ಅಲ್ಲ ಬರ್ದು ಬಂದಿರ್ತಾರೆ ಕ್ವಶನ್ ಪೇಪರ್ದಾಗನ, ಆ ಲೆವೆಲ್ಗೆ ರಿವಿಷನ್ ಮಾಡಿಸಿತ್ತು ಅವ್ರಿಗೆ. ಭಾರತ ಸಂವಿಧಾನ ಎಷ್ಟನೇ ಭಾಗವು ತುರ್ತು ಪರಿಸ್ಥಿತಿಗೆ ಸಂಬಂಧಿಸಿದೆ? 8ನೇ 18ನೇ ಭಾಗ. ಇದು ನೋಡಿ, ಇದು ಆ್ಯಕ್ಚುಲಿ ರಿಪಿಟೇಷನ್ ಐತಿ, ಇದು UPSC ಕ್ವಶನ್ ರಿಪಿಟೇಷನ್. ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ರಿಗಾರ್ಡಿಂಗ್ ಪ್ರೆಸಿಡೆಂಟ್ ರೂಲ್ ಇಂಪೋಸ್ಡ್ ಇನ್ ದ ಸ್ಟೇಟ್ ಅಂಡರ್ ದ ಈಸ್ ನಾಟ್ ಕರೆಕ್ಟ್ ಅಂತ ಕೇಳ್ಯಾರ. ಪ್ರೆಸಿಡೆಂಟ್ ರೂಲ್ ಇಂಪೋಸ್ ಆದ್ರೆ ಇದ್ರೊಳಗೆ ಯಾವ್ದು ಆಗಲ್ಲ ಅಂತ ಕೊಟ್ಟರು. ಇದು ಆ್ಯಕ್ಚುಲಿ UPSC ಪ್ರಿವಿಯಸ್ ಇಯರ್ ಕ್ವಶನ್ ಒಳಗೆ ಆರ್ಟಿಕಲ್ 19 ಅಂತಿತ್ತು. ನೀವು ಅಬ್ಸರ್ವ್ ಮಾಡಿರ್ಬೇಕಾರೆ ಆರ್ಟಿಕಲ್ 19 ಈಸ್ ಅಬಾಲಿಷ್ಡ್ ಅಥವಾ ಸಸ್ಪೆಂಡೆಡ್ ಅಂತ ಕೊಟ್ಟಿದ್ರು ಆಪ್ಷನ್ನಾಗ. ಇವ್ರು ಅದನ್ನು 19 ತೆಗೆದು ಫಂಡಮೆಂಟಲ್ ರೈಟ್ಸ್ ಅಂತ ಕೊಟ್ಟರು. 19 ತೆಗೆದು ಫಂಡಮೆಂಟಲ್ ರೈಟ್ಸ್ ಅಂತ ಕೊಟ್ಟರು. ಆ್ಯಕ್ಚುಲಿ ಉಳ್ಕಿದ ಆಪ್ಷನ್ಸ್ ಚೇಂಜ್ ಮಾಡ್ಯಾರ ಅಷ್ಟೇ, ಸೇಮ್ ಕ್ವಶನ್ ಅದು. ಆದರೆ ಜಸ್ಟ್ ಆರ್ಟಿಕಲ್ 19 ಅಂತ ಆಪ್ಷನ್ನ ಹಾಕೋ ಬದಲಿ ಈ ಮತ್ತೆ ಕಾಪಿ ಪೇಸ್ಟ್ ಅಂತ 2 ಮಾಡ್ಯಾವ ಆಲ್ರೆಡಿ, ಇದೊಂದು ಮಾಡಿದ್ದೀವಿ ಅಂದ್ರೆ ಅಸಹ್ಯ ಆಕತ್ತೆ ಅಂತೇಳಿ ಇದು ಸ್ವಲ್ಪ ಆಪ್ಷನ್ ಚೇಂಜ್ ಮಾಡ್ಯಾರ. 356 ಯಾವ್ದು ಮಾಡಲ್ಲ ಅಂತ ಹೇಳಿದ್ದು, ಫಂಡಮೆಂಟಲ್ ರೈಟ್ಸಿಗೆ ಏನೂ ಎಫೆಕ್ಟ್ ಆಗಲ್ಲ ಅದರಲ್ಲಿ, ಅದು ಕರೆಕ್ಟ್ ಆನ್ಸರ್. ದ ರೆಸೊಲ್ಯೂಷನ್ ಆಫ್ ಅಪ್ರೂವಿಂಗ್ ಪ್ರೆಸಿಡೆಂಟ್ ರೂಲ್ ಕ್ಯಾನ್ ಬಿ ಪಾಸ್ ಸಿಂಪಲ್ ಮೆಜಾರಿಟಿ, ಇದು ಬರೋಬರ್ ಐತಿ. ರಿಲೇಷನ್ಶಿಪ್ ಆಫ್ ಸ್ಟೇಟ್ ಆ್ಯಂಡ್ ಪ್ರೆಸಿಡೆಂಟ್ ರೂಲ್ ಓನ್ಲಿ, ನೋಡ್ರಿ ಓನ್ಲಿ ಅಂದರೆ ಇದನ್ನು ತಪ್ಪಾಗಿ ಹೊಡಿತೀರಿ ನೀವು. ಅದಕ್ಕೆ ನಿಮ್ಗೆ ಇವನ್ನೆಲ್ಲ ಹೇಳಿಲ್ಲ ಇದುವರೆಗೂ, ನೆನಪಿಟ್ಕೊರ್ಬೇಕಾರೆ ಓನ್ಲಿ ಆಲ್ ಇವನ್ನೆಲ್ಲ ನಾನು ನಿಮಗೆ ಬೇಕಂತ ಹೇಳಿಲ್ಲ. ಯಾಕಂದ್ರೆ ಪೊಲಿಟಿ ಒಳಗೆ ವರ್ಕ್ ಆಗಲ್ಲ, ಅದು ಯಾವ್ದು ಸೈನ್ಸ್ ಆ್ಯಂಡ್ ಟೆಕ್ ಇದ್ರಾಗ ವರ್ಕ್ ಆಕಾವು. ಅವಾಗ ನಾನು ನಿಮ್ಗೆ ಯಾವಾಗ ಓನ್ಲಿ ಯೂಸ್ ಮಾಡಬೇಕು, ಯಾವಾಗ ಮಾಡಬಾರ್ದು ಅವೆಲ್ಲ ಬರ್ಬಾರ್ದು ತಿಳ್ಕೊಂಡು ತಗೊಂಡು ಆಯ್ತಾ. ಇದೇನು ರಿಲೇಷನ್ಶಿಪ್ ಸ್ಟೇಟ್ಸ್ ಪ್ರೆಸಿಡೆಂಟ್ ರೂಲ್ ಓನ್ಲಿ ಚೇಂಜಸ್ ವಿತ್ ಸೆಂಟ್ರಲ್ ಗೌರ್ಮೆಂಟ್, ಇದು ಕರೆಕ್ಟ್ ಐತಿ. ದ ಪ್ರೆಸಿಡೆಂಟ್ ರೂಲ್ ಕ್ಯಾನ್ ಬಿ ಪ್ರೊಕ್ಲೇಮ್ಡ್ ವೆನ್ ದ ಸ್ಟೇಟ್ ಗೌರ್ಮೆಂಟ್ ಫೇಲ್ಸ್ ಆಫ್ ಅಡ್ಮಿನಿಸ್ಟ್ರೇಷನ್, ಇದು ನಂತರ ಪೂರ್ತಿ ಡೀಟೇಲ್ ಆಗಿ ಕೊಟ್ಟಿನಿ, ಇದು ಕರೆಕ್ಟ್ ಐತಿ. ಅದರ ಆನ್ಸರ್ ಯಾವುದು ತಪ್ಪೈತಿ ಇದ್ರಾಗ, ಅದು 356 ಏನೈತಲ್ಲ ಪ್ರೆಸಿಡೆಂಟ್ ರೂಲ್, ರಾಷ್ಟ್ರಪತಿಗಳ ಆಳ್ವಿಕೆ ಐತಲ್ಲ, ಅದು ಫಂಡಮೆಂಟಲ್ ರೈಟಿಗೆ ಅಪ್ಲೈ ಆಗಂಗಿಲ್ಲ. ಅದಕ್ಕೆ ಆನ್ಸರ್ ಎ. ಭಾರತ ಸಂವಿಧಾನದ 356ರ ವಿಧಿ ಅಡಿಯಲ್ಲಿ ರಾಜ್ಯದ ಜಾರಿಗೆ ತರಲಾದ ರಾಷ್ಟ್ರಪತಿ ಆಡಳಿತ ಸಂಬಂಧ ಈ ಕೆಳಗಿನ ಯಾವ ಹೇಳಿಕೆ ಸರಿ ಇಲ್ಲ ಅಂದ್ಕೊಟ್ರು. ಇದು ಮೂಲಭೂತ ಹಕ್ಕುಗಳ ಮೇಲೆ ಪರಿಣಾಮ ಬೀರುತ್ತದೆ, ಇದು ತಪ್ಪೈತಿ. ಮೂಲಭೂತ ಪರಿಣಾಮ ಮೇಲೆ ಹಕ್ಕು ಬೀರೋದು ಯಾವುದು, ರಾಷ್ಟ್ರ ತುರ್ತು ಪರಿಸ್ಥಿತಿ ಬರ್ತದೆ. ಅದ್ರ ನಡುವೆ ಡಿಫ್ರೆನ್ಸ್ ಹೇಳಿನ, ಆರ್ಟಿಕಲ್ 19 ಯಾವ ಸಸ್ಪೆಂಡ್ ಆಗುತ್ತೆ ಅಥವಾ ಆರ್ಟಿಕಲ್ 2021 ಆಗಂಗಿಲ್ಲ ಯಾವಾಗಲೂ, ಅದ್ರ 29 ಯಾವಾಗ ಆಗುತ್ತೆ ಅಂತೇಳಿ ನಿಮಗೆಲ್ಲ ಹೇಳಿಲ್ಲ. ವಾರ್ ಮತ್ತು ಎಕ್ಸ್ಟರ್ನಲ್ ಅಗ್ರೆಷನ್ ಇದ್ದಾಗ ಸಸ್ಪೆಂಡ್ ಆಗುತ್ತೆ. ಇಂಟರ್ನಲ್ ರೆಬಿಲಿಯನ್ ಅಥವಾ ಇಂಟರ್ನಲ್ ಆರ್ಮ್ಡ್ ರೆಬಿಲಿಯನ್ ಐತಲ್ಲ ಅದ್ರೊಳಗೆ ಅವಾಗ ಆಗಂಗಿಲ್ಲ ಅಂತೆಲ್ಲ ಹೇಳಿದ್ದೆ ನಾನು ಡೀಟೇಲಾಗಿ. ಮತ್ತು ಇಲ್ಲಿ ಹೇಳ್ಕೊತ್ಕೊಂಡ್ರೆ ನಿಮ್ಗೆ ಇದು ಅನ್ಸುತ್ತೆ. ನೆಕ್ಸ್ಟ್ ಕ್ವಶನ್ ಹೋಗೋದು. ಇದು ಅಂತರೂ ಈ ಕ್ವಶನ್ ಅಂತೂ ಹೆಂಗಂದ್ರೆ ನಮ್ಮ ಡೈಲಿ ಟಾರ್ಗೆಟ್ಸ್ ಆಗ್ತೀನಲ್ರಿ ನಾ ಡೈಲಿ, ಇದನ್ನು ಕವರ್ ಮಾಡ್ರಿ ಅಂತೇಳಿ ಒಂದು ಮೆಸೇಜ್ ಹಾಕ್ತೀನಿ ನಾ ಹಿಂಗೆ, ಇದಾದ್ಮೇಲೆ ಇದು ಜಸ್ಟ್ ಒಳಗೆ ಓದೋದು ಬೇಡವರು, ಈ ಡೈಲಿ ಟಾರ್ಗೆಟ್ಸ್ ನೋಡ್ಕೊಂಡು ಹೋಗಿದ್ರೆ ಸಾಕಾಗಿತ್ತು. ಜಸ್ಟ್ ಡೈಲಿ ಟಾರ್ಗೆಟ್ಸ್ ಯಾವ್ಯಾವ ಬಿದ್ದಾವಂತ ಯಾವ್ಯಾವ ಹೇಳ್ಯಾರ ಇವತ್ತು ಅಂತ ನೋಡಿದ್ರೆ ಇದು ಸಾಲ್ವ್ ಆಗಿತ್ತು. ನಾನು ಇನ್ನಿಂತ್ರ ಹೇಳತ್ತೀನಿ ನಿಮ್ಗೆ, ಬಂಗಾಲ್ ವಿಭಜನೆ ಆದಮೇಲೆ ಸೂರತ್ ವಿಭಜನೆ ಆಗುತ್ತೆ ಅಂತೇಳಿ. ಬಂಗಾಲ್ ವಿಭಜನೆ ಆದಮೇಲೆ ಸ್ವದೇಶಿ ಆದಮೇಲೆ ಸೂರತ್ ಅಂತ ಎಷ್ಟು ಸತ ಹೇಳ್ತೀನಿ. ಸಿ ಆದಮೇಲೆ ಡಿ ಅಲ್ರಿ, ಸಿ ಆದಮೇಲೆ ಡಿ ಎಲ್ ಐತಿ, ಇದು ಉಲ್ಟಾ ಆಯ್ತು ಹೊತ್ತು. ಸಿ ಆದಮೇಲೆ ಡಿ ಐತಿ, ಸಿ ಆದಮೇಲೆ ಡಿ ಎಲ್ ಐತಿ. ಆಮೇಲೆ ಏನಾಯ್ತು, ಜಾಲಿಯನ್ವಾಲಾ ಬಾಗ್ 1919, ಆಮೇಲೆ ಎ ಬರ್ಬೇಕು, CD ಎ ಬರ್ಬೇಕು, ಆಮೇಲೆ ಬಿ ಬರ್ಬೇಕು, ಕ್ವಿಟ್ ಇಂಡಿಯಾ ಮೂವ್ಮೆಂಟ್ 1942. ಇದನ್ನಂತೂ ಭಾಳ ಸತ ಹೇಳಿಲ್ಲ. ಇದು ಬರೀ ಜಸ್ಟ್ ಡೈಲಿ ಟಾರ್ಗೆಟ್ಸ್ ನೋಡಿದ್ರೆ ಸಾಲ್ವ್ ಆಗ್ತೈತೆ ಅದು. ಇಂಗ್ಲೀಷ್ ನೋಡೋಣ ಈಗ ಏನೈತಿ, ಜಾಲಿಯನ್ವಾಲಾ ಬಾಗ್ ಯಾವ್ದಾದ್ಮೇಲೆ ಯಾವ್ದು ಬರುತ್ತೆ ಅಂತ ಹೇಳಿ. ಪಾರ್ಟಿಷನ್ ಆಫ್ ಬೆಂಗಾಲ್ ಫಸ್ಟಾ, ಆಮೇಲೆ ಸೂರತ್ ಸ್ಪ್ಲಿಟ್ಟಾ, ಆಮೇಲೆ ಜಾಲಿಯನ್ವಾಲಾ ಬಾಗ್, ಆಮೇಲೆ 4ನೇದು ಕ್ವಿಟ್ ಇಂಡಿಯಾ ಮೂವ್ಮೆಂಟ್. ಇದು CBAD ಅರ್ಥತಾ. ಇದು ನೋಡ್ರಿ, ಇದನ್ನು ಹಾಗೆ, ಇದು ನಾನು ಕ್ರೊನಾಲಜಿ ವೀಡಿಯೋ ಮಾಡಿದ್ದೆ ಏನ್ಷಿಯಂಟ್ ಹಿಸ್ಟ್ರಿ ಮೇಲೆ, ಒಂದು ವೀಡಿಯೋ ಮಾಡಿದ್ದೆ ಒಂದು 30 ಮಿನಿಟ್ಸ್ ಕ್ರೊನಾಲಜಿ. ಯಾಕಂದ್ರೆ ಅದು ಇಂಪಾರ್ಟೆಂಟ್, ನಂಗೆ ಗೊತ್ತಿತ್ತು ಕ್ರೊನಾಲಜಿ ಮೇಲೆ ಕ್ವಶನ್ಸ್ ಕೇಳ್ತಾರೆ ಇವರು ಅಂತ 100% ಗೊತ್ತಿತ್ತು. ಅದಕ್ಕೆ ನಾನು ಅದ್ರ ಮೇಲೆ ಒಂದು 30 ನಿಮಿಷ ಅದನ್ನ ಯಾರು ನೋಡಿರ್ತಾರೆ ಅಥವಾ ಇದನ್ನು ಡೈಲಿ ಟಾರ್ಗೆಟ್ಸ್ ಯಾರು ನೋಡಿರ್ತಾರೆ ಅದರಲ್ಲೇ ಸಾಲ್ವ್ ಆಗ್ತಿತ್ತು. ಇಂಡೋ ಗ್ರೀಕ್ಸ್ ಫಸ್ಟ್ ಬರ್ತಾರೆ ಅಂತ ಹೇಳಿನ, ಬಿ ಫಸ್ಟ್ ಬರೋದು ಇಲ್ಲೊಂದು ಐತೆ ನೋಡಿ ಆಪ್ಷನ್, ಮುಗಿದು ಇಷ್ಟ ಆನ್ಸರ್. ಇಂಡೋ ಗ್ರೀಕ್ಸ್ ಫಸ್ಟ್ ಬರ್ತದೆ ಗೊತ್ತಿದ್ರೆ ಸಾಕಾಗಿತ್ತು. ಇದೆಲ್ಲ ದೊಡ್ಡದು ಬೇಕಾಗಿ ಸಾಲ್ವ್ ಮಾಡೋದು ನೀಟ್ ಇರಲೇ ಇಲ್ಲ, ಆದ್ರೂ ಸಾಲ್ವ್ ಮಾಡೋದು ನಾವು. ಇಂಡೋ ಗ್ರೀಕ್ಸ್ ಬಿ ಫಸ್ಟ್ ಐತೆ, ಇದೇ ರೈಟ್ ಆನ್ಸರ್. ಬಿ ಆದಮೇಲೆ ಶಾಕಾಸ್ ಬರ್ತಾರೆ, ಆಮೇಲೆ ಯಾರು ಬರ್ತಾರೆ, ಆಮೇಲೆ ಪಾರ್ಥಿಯನ್ಸ್ ಬರ್ತಾರೆ, ಆಮೇಲೆ ಕುಶಾನಸ್ ಬರ್ತಾರೆ. ಇದು ಆನ್ಸರ್. ಅದಲ್ಲಿ ನಿಮ್ಗೆ PYQ ಡಿಸ್ಕಷನ್ ಎಷ್ಟು ಇಂಪಾರ್ಟೆಂಟ್ ಅಥವಾ ನಮ್ಮ ಪ್ರಿಂಟರ್ಶಿಪ್ ಹೆಂಗೆ ವರ್ಕ್ ಆಗತ್ತೆ ಅಂತ ಹೇಳಿ ಎಲ್ಲರಿಗೆ ಅರ್ಥ ಆಗ್ತದೆ ಅನ್ಕೊಂಡಿನಿ. ಇಂಡೋ ಗ್ರೀಕ್ಸ್ ಫಸ್ಟ್ ಬರ್ತಾ, ಬಿ ಫಸ್ಟ್ ಇಲ್ಲೊಂದು ಐತಿ, ಮುಗಿತು. ಇವೆಲ್ಲ ಮೂರು ನೋಡು ನೀಡ ಇಲ್ಲಿ. ಆಮೇಲೆ ಶಾಕರ ದಾಳಿ ಬರ್ತಾ, ಆಮೇಲೆ ಪಾರ್ಥಿಯನ್ರ ದಾಳಿ, ಆಮೇಲೆ ಕುಶಾನರ ದಾಳಿ ಅಂತ ಅನ್ಕೊಂಡಿನಿ. ಇದು ಎರಡನೇದು. ಬಡ ಎದಕ್ಕೆ ಬಿಡಿಸಿದ್ದೆ ಅಂತಂದ್ರೆ ನಿಮಗೆಲ್ಲ ಆಲ್ರೆಡಿ ಇವನ್ನೆಲ್ಲ ಡಿಸ್ಕಸ್ ಮಾಡೈತೆ ನಿಮ್ಮ ಜೊತೆ. ಇಲ್ಲೊಬ್ರು ಹಾಕ್ಯಾರ ನೋಡ್ರಿ ಇಲ್ಲೆಲ್ಲ ಇವೆಲ್ಲ ರಿವ್ಯೂ. ಇನ್ನು ನಾನು ಎಷ್ಟೊಂದು ರಿವ್ಯೂ ಅದಾವೆ, ಈ ವಿಡಿಯೋ ಮಾಡೋಕ್ಕಿಂತ ಮುಂಚೆ ಒಂದು ಸ್ಕ್ರೀನ್ಶಾಟ್ ಇಟ್ಕೊಳಕ್ಕಾಗಲಿಲ್ಲ. ಜಸ್ಟ್ ಯಾವ ಎಕ್ಸಾಮ್ ಮುಗಿಸಿ ಬಂದು ಕೂಡ ಹಾಕ್ಯಾರ ಅವನ್ನಷ್ಟು ಹಾಕಿನಿ. ಇಲ್ಲಿ ನೋಡ್ರಿ ಓದ್ಕೊರ್ಬೇಕಾರೆ PC ಎಕ್ಸಾಮ್ ಬರ್ದಿಲ್ಲ, ಆದರೆ ಡೈರೆಕ್ಟ್ ಕ್ವಶನ್ ನಿಮ್ದ್ರೊಳಗೆ ಬಿದ್ದು ಎಷ್ಟು ಇಂಪಾರ್ಟೆಂಟ್, ಗೈಡ್ ಹೆಂಗೆ ಮಾಡ್ತೀರಿ, ಈ ಎಕ್ಸಾಮ್ 2-3 ಇಯರ್ಸ್ ಆಯಿತು ಆದರೂ ಹೆಂಗೆ ಓದ್ಬೇಕಂತ ಗೊತ್ತಿರಲ್ಲ, ಕ್ವಿಕ್ ರಿವಿಷನ್ ಹಿಂಗೆ ಇದಕ್ಕೆ ಕೇಸ್ಗೂ ಮಾಡ್ರಿ ಅಂತ ಹೇಳ್ತಾರೆ. ಆಮೇಲೆ ಸರ್ ನಿಮ್ಮ ಕ್ಲಾಸಿಂದಾನೇ ನಾನು ಮೋಸ್ಟ್ ಆಫ್ ದ ಕ್ವಶನ್ಸ್ ಕರೆಕ್ಟ್ ಸರ್ ಮಾಡಿದ್ದೀನಿ, ಧನ್ಯವಾದ ಸ್ಮಿತ್ ಆಗ್ಯಾರ. ನೋಡಿರಿ ಆಲ್ಮೋಸ್ಟ್ ಇದು ಪೂರ್ತಿ ವರ್ಕ್ ಆಗತ್ತಿದ್ದ
ಒಂದೇ ಫಿಲಾಸಫಿ ಮೇಲೆ. ಇದನ್ನ ಇಲ್ಲಿ ಹೇಳಿದ್ನಲ್ಲ ನೀವು, ನಮ್ಮ ಮೆಂಟರ್ಶಿಪ್ ಎಲ್ಲರ ಥರ ಅಲ್ಲ. ಎಲ್ಲರೂ ಏನು ಮಾಡ್ತಾರೆ, ಶಿಸ್ತಾಗಿ ಬಲ್ಕ್ ಸೋರ್ಸ್ ಕೊಟ್ಟು ಅದ್ರಾಗ ನಮ್ಮ ಕ್ವಶನ್ಸ್ ಬಿದ್ದು ಅಂತ ಹೇಳ್ತಾರೆ. ಅದೇನು ಮಾಡೋದು ದೊಡ್ಡದಲ್ರಿ, ಅದನ್ನ ಎಲ್ಲರೂ ಮಾಡ್ತಾರೆ. ಕಡಿಮೆ ಸೋರ್ಸ್ ಕೊಟ್ಟು ಕಡಿಮೆ ಎಫರ್ಟ್ ಹಾಕಿ ಅದ್ರೊಳಗೆ ಡೈರೆಕ್ಟ್ ಇಟ್ಟಾಗೋ ಕ್ವಶನ್ಸ್, ಇದು ನಮ್ಮ ಸ್ಪೆಷಾಲಿಟಿ, ನಮ್ಮ ಮೆಂಟರ್ಶಿಪ್. ಅರ್ಥತಾ? ಮತ್ತು ಆಮೇಲೆ ಈಗ ಏನು ನಡ್ಬರ್ಕ ಏನು ಗ್ಯಾಪ್ ಆಗೈತಿಲ್ಲ ನಿಮಗೆ, ಏನು ಮೆಂಟರ್ಶಿಪ್ ತೊಗೊಂಡಿರಲ್ಲ, ದಯವಿಟ್ಟು ಸೀರಿಯಸ್ ಆಗಿ ತೊಗೊರಿ ಇದನ್ನು. ಇಲ್ಲಂತಂದ್ರೆ ನೀವು ಮತ್ತೆ ಬರ್ತೀರಿ, ನಿಮ್ಮ ರಾಡು ಬಿದ್ದಿದ್ದು ಅಂತ ಹೇಳಿದ್ರಿ ಸರ್, ನಾವು ಬಿಡಿಸ್ಲೇ ಇಲ್ಲ ಅಂತ ಹೇಳ್ಬಿಟ್ರೆ ಆಮೇಲೆ ಬಂದು. ನಾನು ನಿಮ್ಗೆ ವಿತ್ ಎಕ್ಸಾಂಪಲ್ ಕೊಟ್ಟಿನಿ, ಇದು ಅಂತೂ ಮೋಸ್ಟ್ ಈ ಇಮೇಜ್ ನೆನಪಿಟ್ಕೊಂಡ್ಬಿಟ್ರಿ. ಯಾವಾಗ ನಿಮ್ಮ ಪ್ರಿವಿಯಸ್ ಇಯರ್ ಕ್ವಶನ್ ನಾನು ವೀಡಿಯೋ ಹಾಕ್ತೀನಿಲ್ಲ, ಅವಾಗ ಈ ಪಿಕ್ಚರ್ ನೆನಪಿಗೆ ಬರ್ಬೇಕು ನಿಮ್ಗೆ. ಡೈರೆಕ್ಟ್ ಕಾಪಿ ಪೇಸ್ಟ್ ಮಾಡ್ತಾರೋ ಮರ ಎಷ್ಟು ಇಂಪಾರ್ಟೆಂಟ್ ಅಂತೇಳಿ ಒಂದು ಐಡಿಯಾ ಇರ್ಬೇಕು ನೀವು. ನೀವೆಲ್ಲರೂ ಫಸ್ಟ್ ನಾನು KA ಕ್ವಶನ್ಸ್ ಬಿಡಿಸ್ರ ಅಂದ್ರೆ ಬರೀ ನಾ UPSC ಎದಕ್ಕೆ ಹಾಕಿದ್ನಿ ಅಂದ್ರೆ ನನಗೆ ಗೊತ್ತಾಗತ್ತಿತ್ತು ಎಲ್ಲಿಂದ ಕ್ವಶನ್ ಹಾಕತ್ತಾರ, ಎಲ್ಲಿಂದ ತೆಗಿಯಾಕತ್ತಾರ ಕ್ವಶನ್ಸ್ KA ದವ್ರು ಅಂತೇಳಿ. ಹಂಗಾಗಿ KS ಐತಲ್ರಿ, KS ದವ್ರು ಏನು ಬೇರೆ KPSC ದವ್ರು ಏನು ಬೇರೆ ಮಾಡಲ್ಲ. KPSC ದವ್ರು ಇನ್ನೂ ಜಾಸ್ತಿ ಇನ್ಸ್ಪಿರೇಷನ್ ತೊಗೊಂಡಾರ ಯಾರನ್ನ UPSC ದವ್ರು. ಈ ನೆಕ್ಸ್ಟ್ KS ನೋಟಿಫಿಕೇಶನ್ ಆಗಿತ್ತಲ್ಲ, ಅದನ್ನ ನೋಡೋಣ್ರಿ ಏನು ಮಾಡೋಣ ಅಂತೇಳಿ. ಅರ್ಥತಾ? ಇದೆಲ್ಲ ಇವತ್ತು ಬಿದ್ದರು ಕ್ವಶನ್ಸ್, ಇವು ಡೈರೆಕ್ಟ್ ಪಾಲಿಟಿ ಮತ್ತು ಹಿಸ್ಟ್ರಿ ಡೈರೆಕ್ಟ್ ಕ್ವಶನ್ಸ್ ಇದಾವೆ. ಇನ್ನೊಂದು ದಿವಸ ಅದಾವು ನಿಮ್ಮ ಮತ್ತೆ ಇದು ವಿಡಿಯೋ ಲೆಂದಿ ಆಗುತ್ತೆ ಅಂತ ಹಾಕಿಲ್ಲ ನಾನು. ಇನ್ನೊಂದು ದಿವಸ ಇವು ಬರೀ ಜಸ್ಟ್ ನಾನು ಡಿಸ್ಕಸ್ ಮಾಡಿದ್ದೀವಿ. ಇನ್ನು ನೋಟ್ಸ್ನ್ಯಾಗ ತೆಗೆದು ಹೋಗ್ಬಿಟ್ರೆ ಅಂತೂ ಇನ್ನೂ ಭಾಳ ಕ್ವಶನ್ಸ್ ಇದಾವೆ, ನಾವು ಇನ್ನೂ ಕವರ್ ಮಾಡಿಲ್ಲ. ನೀವು ಥಿಂಕ್ ಮಾಡಿರಿ, ಜಸ್ಟ್ 14 ದಿವಸನಾಗ ನಾವು ಪಾಲಿಟಿ ಹಿಸ್ಟ್ರಿ ಮುಗಿಸಿ ಆಲ್ಮೋಸ್ಟ್ ಈಗ ರೀಸೆಂಟ್ ಕೇಳಿರೋ PC ಎಕ್ಸಾಮ್ದ ಡಿಮಾಂಡನ್ನು ಹಿಟ್ ಮಾಡ್ಯಾವ ಇವೆರಡು ಸಬ್ಜೆಕ್ಟ್ಸ್ನಾಗ. ಇನ್ನು ಮುಂದೆ ಬರೋ ಎಲ್ಲ ದಿವಸನಾಗೂ ನಾವು ಯಾವ ಕವರ್ ಮಾಡ್ತೀವಿ, ಜೋಗ್ರಫಿ ಆಗಲಿ, ಎಕನಾಮಿ ಆಗಲಿ, ಕರೆಂಟ್ ಅಫೇರ್ಸ್ ಆಗಲಿ, ಇವನ್ನೆಲ್ಲ ಮಾಡ್ಕೊತ ಹೋದ್ರೆ ನೀವು ಥಿಂಕ್ ಮಾಡಿರಿ ಸಕ್ಸಸ್ ಆಗಂಗಿಲ್ಲ ಅಂತೀರಿ, ಆಗತ್ತಲ್ಲ. ಅದಕ್ಕೆ ಚಂದ ಓದ್ರಿ. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಬಾಯ್.